ಏನೇ ಮಾಡ್ತಿದ್ಯಾ ಲಚ್ಚು? ಏನೇ ಚೋಕರೆಲ್ಲ ಹಾಕೊಂಡು ಎಲ್ಲಿಗೆ ರೆಡಿ? ನೀವು ರೆಕಾರ್ಡ್ ಮಾಡ್ತಿದ್ಯಾ? ಏಕೆ? ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ, ನೋಡೋಣ ನಮ್ಮ ಲಕ್ಷ್ಮವ್ವ ಏನು ಮಾಡ್ತಾಳೆ ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ನಾನು ನಿಮಗೆ ತೋರಿಸಿ ಸಾಕಾಯ್ತು. ಆ್ಯಂಡ್ ನೀವು ಕೂಡ ನನಗೆ ಬೈತೀರಾ, ಲಕ್ಷ್ಮಿ ಎಷ್ಟು ತೋರಿಸಿದ್ದೆ ಅಂತ. ಬಟ್ ಸ್ಟಿಲ್ ಫ್ರೆಂಡ್ಸ್, ಐ ಆಮ್ ಪ್ರೌಡ್ ಆಫ್ ದಿಸ್ ಒನ್. ಕಮಿಂಗ್ ಬ್ಯಾಕ್, ಫಸ್ಟ್ ನಾನು ಇಂಟ್ರೋ ಕೊಡ್ತೀನಿ. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ಲಚ್ಚೂಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಸೊ ಏನಕ್ಕೆ ಸ್ಟಾರ್ಟಿಂಗೇ ನಾನು ಚೋಕರ್ ತೋರಿಸ್ತೀನಿ ಅಂತಂದರೆ, ನಮ್ಮ ಊರಲ್ಲಿ ಅಂದರೆ ನಮ್ಮೂರು ಅಂತಂದರೆ ನಮ್ಮ ಅತ್ತೆ ಕಡೆ ಸೈಡ್ ಇದ್ದಾರಲ್ಲ, ಸೊ ಅವ್ರ ನಾನೇ ನಮ್ಮ ಚಿಕ್ಕಮ್ಮ ಆಗ್ಬೇಕು ಅವರು. ಸೊ ಅವ್ರ ಊರಲ್ಲಿ ಫಂಕ್ಷನ್ ಇದೆ, ಹಬ್ಬ ಇದೆ, ಅದಕ್ಕೋಸ್ಕರ ಹೋಗ್ಬೇಕು ಅಂತ. ಸೊ ನಾಳೆ ಹೋಗ್ಬೇಕು ಫ್ರೆಂಡ್ಸ್, ಅದಕ್ಕೆ ನಾನು ಸ್ವಲ್ಪ ಟ್ರೈ ಎಲ್ಲ ಮಾಡ್ತಾ ಇದೀನಿ. ಇವೆಲ್ಲ ಅರುಣ್ ಇವಾಗ ಜಸ್ಟ್ ತಂದ್ರು, ತುಂಬಾ ದಿವಸ ಆಯ್ತು ನನ್ನ ಚೋಕರೆಲ್ಲ ನೋಡಿ, ಬ್ಯಾಂಕಲ್ಲಿ ಇಟ್ಟಿರ್ತೀವಲ್ಲ, ಸೊ ತಂದು ಕೊಟ್ರು. ನಾಳೆ ಹೋಗ್ಬೇಕಲ್ಲ, ತಗೊಂಡಿರು ಇವಾಗಲೇ ಅಂತ. ಸೊ ಇದು ಓರೆ ಜುಮ್ಕಿ ಎಲ್ಲ ತಂದಿಟ್ಟಿದ್ದೀನಿ, ನಾಳೆ ಹೋಗೋಣ ಹಾಕೊಂಡು ಅಂತ. ಸೊ ನೋಡ್ಬೋದು, ತುಂಬಾ ಜನ ಕೇಳಿದ್ರೆ ನನ್ನ ಚೋಕರ್ ಬಗ್ಗೆ. ನಾನು ಫ್ರೆಂಡ್ಸ್ ಇದನ್ನ ಫೋಟೋ ತಗೊಂಡು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟರ್ ಕೂಡ ಹಾಕಿರ್ತೀನಿ, ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ಇರೋ ಫೋಟೋ. ಆ್ಯಂಡ್ ಎಲ್ಲಿಂದ ತಂದಿದ್ರೆ ಆಬ್ವಿಯಸ್ಲಿ ಫ್ರೆಂಡ್ಸ್ BB ಜ್ಯುವೆಲ್ಲರ್ಸ್ ಇಂದ ತಂದಿರೋದು. ಆ್ಯಂಡ್ ಗ್ರಾಮ್ಸ್ ಬಂದು 26 ಗ್ರಾಮ್ಸು, 24 ಗ್ರಾಮ್ಸ್ ಇದು, ಸಾರಿ 24 ಗ್ರಾಮ್ಸು. ಲೈಕ್ ಒಂಥರ ನನ್ನ ಪ್ರೆಗ್ನೆನ್ಸಿ ಬಯಕೆ ಇತ್ತು ಫ್ರೆಂಡ್ಸ್ ಇವೆಲ್ಲ. ಸೊ ತಗೊಂಡಿದ್ದೀನಿ, ತುಂಬಾನೇ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ ಅಕ್ಕ? ಸಕ್ಕತ್ತಾಗಿದೆ. ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ? ಚೆನ್ನಾಗಿ ಕಾಣಿಸ್ತಾ ಇದೆ ಅಕ್ಕ. ಏನೇ ಆಗ್ಲಿ ಕಣೆ, ಈ ಒಂದು ಚೋಕರ್ ಅನ್ಸುತ್ತೆ ಅಲ್ವಾ? ಚೆನ್ನಾಗಿದೆ ಚೋಕರ್ ಅಲ್ವಾ? ಅಂದ್ರೆ ನಿನ್ ಚೋಕರ್ಗೂ ನನ್ನ ಚೋಕರ್ಗೂ ತುಂಬಾ ಡಿಫರೆನ್ಸ್. ನಿನ್ ಚೋಕರ್ ಫುಲ್ ಕಂಪ್ಲೀಟ್ ಡಿಫ್ರೆಂಟ್, ಈ ಚೋಕರ್ ಫುಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ. ಹೌದು, ಏನಪ್ಪಾ ಅಂದ್ರೆ ಚೋಕರ್ ಅನ್ನೋ ಹೆಸರು ಮಾತ್ರ ಅಷ್ಟೇ. ಪ್ಯಾಟರ್ನ್ಸ್ ಬಿಕಾಸ್ ನಿಂದು ಒಂದು ಶೇಪ್ ಹಿಂಗ್, ಓಕೆ, ಈ ತರ ಏನಂತಾರೆ, ಹಿಂಗೆ ಮೂನ್ ಶೇಪ್ ತರಾನೇ ನಿಂದು. ನಂದು ಅದು ಏನಪ್ಪಾ ಅಂದ್ರೆ ಫುಲ್ ಡಿಸೈನ್ ಶೇಪ್, ಫುಲ್ ಹೂವಾ ಫ್ಲವರ್ಸ್ ತರ ಎಲ್ಲ ಇದೆ. ಅಂದ್ರೆ ಎಲ್ಲ ತುಂಬಾ ಇದೆ ಅದ್ರೊಳಗೆ, ಏನೇನು. ಸೊ ಇದು ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಇದು ಹೇಳದ್ ಮರ್ತ್ಬಿಟ್ಟೆ, ಇವತ್ತಲ್ಲ ಒಂದು ಪ್ಲಾನ್ ಕೂಡ ಇದೆ. ನಾಳೆ ಬಂದು ಹಬ್ಬ ಇದೆ. ಅಂಡ್ ಇವತ್ತೇನಪ್ಪಾ ಅಂದ್ರೆ ನಂಗೆ ಚಿಕ್ಕ ಮಂಗಲಸೂತ್ರ, ಮಂಗಲಸೂತ್ರ ಅಂತೀವಿ, ಮಂಗಲಸೂತ್ರ ಚಿಕ್ಕದ್ ಬರುತ್ತಲ್ಲ, ಸೊ ಅದನ್ನ ತಗೋಬೇಕು ಅಂತ, ಲೈಕ್ ಡೈಲಿ ಯೂಸ್ಗೆ, ಡೈಲಿ ವೇರ್ಗೆ ತಗೋಬೇಕು ಅಂತ ಒಂದು ಆಸೆ ಇದೆ. ಅಂಡ್ ಈ ಒಂದು ಚೈನ್ ಬಂದು ಫ್ರೆಂಡ್ಸ್, ನಾನು PUC ಇದ್ದಾಗ ತಗೊಂಡಿದ್ದಂತ ಚೈನ್. ಇದು ಬಂದು ನನ್ನ ಡೈಲಿ ವೇರ್ ಚೈನ್ ಆಗಿತ್ತು, ಬಟ್ ಇದು ಹುಕ್ಕು ಮುರಿದೋಗಿದೆ ಫ್ರೆಂಡ್ಸ್, ಇದು ಕಟ್ ಆಗಿದೆ ಇದು. ಸೊ ಮತ್ತೆ ರಿಪೇರಿ ಎಲ್ಲ ಮಾಡ್ಕೊಡಿ. ಸುಮ್ಮನೆ ಪಿನ್ ಎಲ್ಲ ಹಾಕೋ ಬದ್ಲಿ ಇದನ್ನ ನಾನು ಹೊಸ ಹುಕ್ ತರ ಮಾಡ್ಕೋಬೇಕು, ಅಥವಾ ಇದನ್ನ ಹಾಕಿ ಬೇರೆ ಏನಾದ್ರು ತಗೋಬೇಕು. ಅದಕ್ಕೇನೆ ಸ್ವಲ್ಪ ಪ್ಲಾನ್ ಇದೆ, ಬಿಕಾಸ್ ಇವಾಗ ಅಕ್ಷಯ ತೃತೀಯ ಕೂಡ ಬರ್ತಿದೆಯಲ್ವಾ, ಅದಕ್ಕೋಸ್ಕರ ಏನಾದ್ರು ತಗೊಳ್ಳೋಣ ಅಂತ. ನನಗೆ ಒಂದು ಮಂಗಲಸೂತ್ರ ಹಾಗೂ ಕಾಲುಂಗ್ರ ತಗೋಬೇಕು ಅಂತ ಆಸೆ ಇದೆ. ಅರುಣವ್ರು ಬೇಕಾದ್ರೆ ನೀನು ಬೆಳ್ಳಿ ತಗೋ, ಇಲ್ಲ ಅನ್ನಲ್ಲ, ಚಿನ್ನ ಸದ್ಯಕ್ಕೆ ಬೇಡ ಅಂತ ಅಂದ್ರು, ಬಿಕಾಸ್ ಸ್ವಲ್ಪ ಇವಾಗ ಪೊಸಿಷನ್ ತುಂಬಾ ಟೈಟ್ ಆಗಿದೆ. ಬಟ್ ನಾನೇನಪ್ಪ ಅಂದ್ರೆ ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ. ನಾನು ಕೆಲಸ ಮಾಡ್ತಾ ಇದ್ದಲ್ಲ, ನಂದು PF ಎಲ್ಲ ಬರ್ತಾ ಇತ್ತು. ಸೊ ಆ PF ನ ಮುರಿಸಿ ಸ್ವಲ್ಪ ಸೇವಿಂಗ್ಸ್ ಅದ್ರಲ್ಲಿ ಕೂಡ ಇದೆ. ಅಂಡ್ ಈ ಒಂದು ಚೈನ್ ನ ಹಾಕೋಣ ಅಂತ ಕೂಡ ಪ್ಲಾನ್ ಅಲ್ಲಿ ಇದೆ. ನಂಗೆ ಗೊತ್ತಿಲ್ಲ, ಅರುಣ್ ಏನಾದ್ರು ಓಕೆ ಅಂತ ಅಂದ್ರೆ ಓಕೆ, ಹಂಗೆ ಮಾಡ್ತೀನಿ. ಬಟ್ ಯಾವ್ದಕ್ಕೂ ಚೈನ್ ಅಂತ ತಗೊಂಡ್ ಹೋಗಲ್ಲ ಫ್ರೆಂಡ್ಸ್, ಇಲ್ಲೇ ಇಟ್ಟಿದ್ದೀನಿ. ಬಿಕಾಸ್ ಇದನ್ನ ತಗೊಂಡ್ ಹೋದ್ರಲ್ಲ, ಖಂಡಿತವಾಗ್ಲೂ ಅದನ್ನ ಮುರಿಸ್ತೀವಿ ಅಥವಾ ಮೆಲ್ಟ್ ಮಾಡಿಸ್ತೀವಿ. ತಗೊಂಡ್ ಹೋಗ್ದಲ್ಲ ಇಲ್ಲೇ ಇದ್ರೆ ಏನಾದ್ರೂ ಒಂದು ಹೊಸದ್ ಬರುತ್ತೆ, ಇದು ಕೂಡ ಸೇವ್ ಆಗುತ್ತೆ ಅನ್ನೋ ಪ್ಲಾನು. ಬಟ್ ನನ್ನ ಹತ್ರ PF ಅಲ್ಲಿ ಏನಿದೆಯಲ್ಲ, ಸೊ ಆ ಅಕೌಂಟ್ ಅಲ್ಲಿ ಆದ್ರೂ ಒಂದು ಸ್ವಲ್ಪ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾವು BB ಜ್ಯುವೆಲ್ಲರ್ಸ್ ಹೋಗ್ತೀವಿ. BB ಜ್ಯುವೆಲ್ಲರ್ಸ್ ಹೋಗಿ ಇದೇ ಡ್ರೆಸ್ ಬರಲ್ಲ, ಬೇರೆ ಡ್ರೆಸ್ ಬರಲ್ಲ, ಬೇರೆ ಡ್ರೆಸ್ ಹಾಕೋ ಚೆನ್ನಾಗಿರೋದು. ಅಂದ್ರೆ ಏನ್ ಗೊತ್ತಾ, ಜ್ಯುವೆಲ್ಲರಿ ಶಾಪಿಂಗ್ ಅಂದ್ರೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹೊಸದು ಕಾಣಿದ್ದು ಚೆನ್ನಾಗಿದೆ, ಒಂಥರ ಅಟ್ರಾಕ್ಟಿವ್ ಆಗಿರೋದು ಹಾಕೋದು. ಹೋಗೋಣ. ಬರ್ತೀಯ ನೀನು? ಇವಾಗ ಎಲ್ಲಿ, ಈ BB ಜ್ಯುವೆಲ್ಲರ್ಸ್ ಸರ್ಜಾಪುರ? ಇಲ್ಲ, ಈ BB ಜ್ಯುವೆಲ್ಲರ್ಸ್ ತುಂಬಾ ಸತಿ ನಾವು ಆಲ್ರೆಡಿ ಹೋಗಿ ಬಂದಿದೀವಿ. ರೀಸೆಂಟ್ ಆಗಿ ಕೂಡ ಹೋಗಿದ್ವಿ, ದೊಮ್ಸಂದ್ರ BB ಜ್ಯುವೆಲ್ಲರ್ಸ್ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅಲ್ಲಿ ತುಂಬಾ ಕಲೆಕ್ಷನ್ಸ್ ಬಂದಿದೆ ಅಂತ ನಮಗೆ ಫೋನ್, ಅಂದ್ರೆ ನಮಗೆ ವಾಟ್ಸ್ಆಪ್ ಅಲ್ಲಿ ಅವ್ರದ್ದು ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ನಂಬರ್ ಶೇರ್ ಮಾಡಿದೀವಲ್ಲ, ಅದಕ್ಕೋಸ್ಕರನೇ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ನೋಡೋಣ. ಹಾಗೂ ಆ ಕಡೆ ಸ್ವಲ್ಪ ಕೆಲಸ ಕೂಡ ಇದೆ, ನಮ್ಮನ್ನ ಮೀಟ್ ಮಾಡಕ್ ಹೋಗ್ಬೇಕಲ್ಲ. ಸೊ ನಮ್ಮನ್ನ ಮೀಟ್ ಮಾಡಿ ಹಾಗೆ ಅರುಣ್ ಡ್ರಾಪ್ ಮಾಡ್ತೀನಿ ಅಂತಂದ್ರು. ಅಂಡ್ ಇರೋ ಫೋಟೋನ ಹಾಕಿರ್ತೀನಿ ಫ್ರೆಂಡ್ಸ್, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಫಸ್ಟ್ ಹೋಗೋಣ, ರೆಡಿ ಆಗ್ಬಿಟ್ಟು ಹೋಗೋಣ. ಇವಾಗ ನಾವು BB ಜ್ಯುವೆಲ್ಲರ್ಸ್ ಬಂದಿದ್ದೀವಿ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೋತೀವಿ ಪ್ಲೀಸ್, ನಾವು ರೆಗ್ಯುಲರ್ ಕಸ್ಟಮರ್ ಅಂತ. ಸರಿ ಆಯಿತು ಅಂತಂದರು. ಆ್ಯಂಡ್ ಅರುಣ್ ನಂಗೆ ಆ್ಯಕ್ಚುಲಿ ಹೇಳ್ಕೊಂಡೇ ಬಂದರು, ಲಕ್ಷ್ಮಿ ಜಾಸ್ತಿ ತಗೋಬೇಡ, ಬಿಕಾಸ್ ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, ಬೇಕಾದ್ರೆ ಪ್ಲಾನ್ ಏನಾದರೂ ಮಾಡಿಸ್ಕೋ, ಆಮೇಲೆ ನಾವೆಲ್ಲರೂ ತಗೊಳ್ಳೋಣ ಅಂತ ಅಂದರು. ಆಯಿತು, ಇಲ್ಲಿ ಬಂದು ನೋಡೋಣ, ಲೈಕ್ ನಮ್ಮೆಲ್ಲ ಕಲೆಕ್ಷನ್ಸ್ ನೋಡೋಣ, ಡಿಸೈನ್ಸ್ ನೋಡೋಣ, ಆಮೇಲೆ ಯೋಚನೆ ಮಾಡೋಣ ಅದ್ರ ಬಗ್ಗೆ ಅಂತ. ಬಿಕಾಸ್ ಇದು ಸೀರೆ ಅಂಗಡಿ ಅಲ್ಲ ಅಲ್ವಾ, ನೋಡಿದ ತಕ್ಷಣ ತಗೊಳಕ್ಕೆ, ಗೋಲ್ಡ್ ಅಂಗಡಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ ನಿಮಗೆ ನಾನು ಕಲೆಕ್ಷನ್ಸ್ನ ತೋರಿಸ್ತೀನಿ. ಅಂದರೆ ನಾನು ಒಂದ್ಸತಿ ಬಂದು ಹೋಗಿದ್ದೆ, ಬಟ್ ಅವಾಗ ನಾನು ರೆಕಾರ್ಡ್ ಏನೂ ಮಾಡಿರಲಿಲ್ಲ. ಸೊ ಒಂದು 2-3 ಎತ್ತಿಟ್ಟಿದ್ದಾರೆ. ಸೊ ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ.
ಅಕ್ಕ ಇದು ಸೇಮ್ ಅಕ್ಕ ನೆನಪಾಯ್ತಾ? ಓಕೆ ಫ್ರೆಂಡ್ಸು, ಸ್ವಲ್ಪ ನಾನು ಫಸ್ಟ್ ಬಂದ ತಕ್ಷಣ ಎಲ್ಲ ಸ್ವಲ್ಪ ಚೋಕರ್ ತೋರಿಸಿ ನನಗೆ ಚೋಕರ್ ಡಿಸೈನ್ ನೋಡ್ತೀನಿ ಅಂತ ಅಂದೆ. ಆ್ಯಂಡ್ ಗೆಸ್ ನನಗೆ ಯಾವ ಚೋಕರ್ ಸಿಗ್ತು. ಸೊ ಎಷ್ಟು ಡಿಸೈನ್ ಡಿಫ್ರೆಂಟ್ ಇದೆ ಸ್ವಲ್ಪ, ಬಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸಿಮಿಲರ್ ಟೋಟಲ್ ಅಲ್ಲಿದೆ, ಎಲ್ಲಿ ಮೊನ್ನೆ ಹೋಗಿದ್ನಲ್ಲ ನಾನು. ಬಟ್ ಇದು ತುಂಬ ಸಿಮಿಲರ್ ಆಗಿದೆ. ಆ್ಯಂಡ್ ಇದು 26 ಗ್ರಾಮ್ಸು. ನಾನು ಕಾರಿಂದ ಬರಬೇಕಾದ್ರೆ ಅರುಣಿಗೆ ಹೇಳಿದೆ ನಾನು ಮಾಂಗಲ್ಯ ಚೈನ್ ಡಿಸೈನ್ ನೋಡ್ತೀನಿ ಅಂತ. ಬಟ್ ಬಂದ ತಕ್ಷಣ ಅಲ್ಲ ಫ್ರೆಂಡ್ಸ್, ನನಗೆ ಈ ಒಂದು ಎಲ್ಲೋಯ್ತು ಈ ಚೋಕರ್. ಸೊ ಬಂದ ತಕ್ಷಣ ಫಸ್ಟ್ ನಾನು ಈ ಚೋಕರ್ನ ನೋಡಿದೆ. ಇನ್ಫ್ಯಾಕ್ಟ್ ನನಗೆ ನಾನು ಈ ಚೋಕರ್ ತಗೋಬೇಕಾದ್ರೆ ತುಂಬ ಒಂಥರ ವೈರಲೇ ಆಗಿತ್ತು ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾ ಇದ್ರಿ, ಏನು ತುಂಬ ಜನ ಮಾಡಿಸ್ಕೊಂಡು ಕೂಡ ಇದ್ದಾರೆ BB ಜ್ಯುವೆಲ್ಲರ್ಸಲ್ಲಿ. ಸೊ ಇದು ಕೂಡ ಫ್ರೆಂಡ್ಸ್ 26 ಗ್ರಾಮ್ಸಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್, ನೋಡ್ಬೋದು. ಸೊ ನೋಡಿ, ಇದು ನನ್ನ ಹತ್ರ ಆಲ್ರೆಡಿ ಇದೆ, ಇಲ್ಲಿ BB ಜ್ಯುವೆಲ್ಲರ್ಸಲ್ಲೇ ತಗೊಂಡಿರೋದು. ಬಟ್ ಅದು ಕೋರಮಂಗಲ ಬ್ರಾಂಚು. ಹೆಂಗೆ ಕಾಣಿಸ್ತೈತೆ? ಆಲ್ಮೋಸ್ಟ್ ಸೇಮೇ ಅಲ್ವಾ ಅಕ್ಕ? ಆಲ್ಮೋಸ್ಟ್ ಸಿಮಿಲರ್. ಸ್ವಲ್ಪ ಕೆಳಗಡೆ ಅದು ಇದು ಬಂದಿದೆ ಅಷ್ಟೇ, ಕಳ್ಶ ತರ ಡಿಸೈನ್ ಬಂದಿದೆ. ನಿಂದೊಂದು ಸ್ವಲ್ಪ ಚೇಂಜ್ ಇದೆ. ಅಂಡ್ ತುಂಬಾ ಚೋಕರ್ಸ್ ಇದೆ ಅಲ್ವಾ ಇವ್ರ ಹತ್ರ? ಸೊ ಚೋಕರ್ ಪ್ಯಾಟರ್ನ್ಸ್ ತುಂಬಾ ಇದೆ, ಕಲೆಕ್ಷನ್ಸ್ ನೋಡ್ಬೋದು ಫ್ರೆಂಡ್ಸ್. ಅಂಡ್ ತುಂಬಾ ಕಡಿಮೆ ಗ್ರಾಮ್ಸ್ ಅಲ್ಲೂ ಸಿಗ್ತಾ ಇದೆ. ಸರ್ ಎಷ್ಟು ಗ್ರಾಮ್ ಇದೆ ಅದು? 26 ಗ್ರಾಮ್ಸ್ ಇದೆ. 26. ಫ್ರೆಂಡ್ಸ್, ಈ ಚೋಕರ್ ನೋಡಿದ ತಕ್ಷಣ ನೋಡಿರಿ, ಓ ಮೈ ಗಾಡ್. ಹ್ಯಾಂಡಲ್ ವಿತ್ ಕೇರ್ ಲಚ್ಚು. ಆಯ್ತು ಕಣೆ, ಹೆಂಗ್ ಕಾಣಿಸ್ತೈತೆ? ಹೆಂಗಿದೆ ನೀನ್ ಹಾಕೊಂಡ್ ಬಟ್ಟೆಗೂ ಆ ಚೋಕರ್ಗೂ ಫುಲ್ ಮಿರರ್ ತೋರಿಸಿ. ಚೆನ್ನಾಗಿದೆ, ತೋರಿಸಿಲ್ಲಿ ಒಂದು ಚೆನ್ನಾಗಿದ್ಯಾ? ಕೈ ಈ ಸೈಡಲ್ಲಿ ಇಡು. ಅಷ್ಟೇ, ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿ. ಒಂಥರ ಇದು ಮೂವೀಸ್ ಅಲ್ಲಿ ಹಾಕ್ತಾರಲ್ಲ, ಬ್ರೈಡು ಅಲ್ಲ ಕಣೆ, ಬ್ರೈಡು ಇಷ್ಟು ಗ್ರ್ಯಾಂಡ್ ಆಗಿ ಓ ಅಕ್ಕ ಸಕ್ಕದಾಗ ಕಾಣಿಸ್ತಿದೆ ಕಣೆ ಈ ಡ್ರೆಸ್ಗೆ, ಇದಕ್ಕೆಲ್ಲ ಅಲ್ವಾ? ಮಸ್ತಾಗಿದೆ, ಸಕ್ಕದಾಗಿದೆ. ಸರ್ ಇದೆಷ್ಟು ಗ್ರಾಮ್ ಇರೋದು? 194 ಗ್ರಾಮ್ಸ್. ಸರ್ ಇಲ್ಲಿ ಮಡಗ್ಬಿಡಿ ಸರ್, ಒಂದು ಜ್ಯುವೆಲ್ರಿ ತೆಗೆದ್ಬಿಟ್ಟು ಮಿರರ್ ಮಡಗ್ಬಿಡಿ. ಹಾಂ, ಸಕ್ಕದಾಗಿದೆ ಕಣೆ, ಸುಖದಾಗಿದೆ. ಬೇರೆದು ನೋಡು, ಹೆಂಗಿದೆ? ಇದೆ ಇನ್ನೂ ಅದರಲ್ಲೇ ಇದೆಯಾ? ಯಾವುದು? ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸು. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದು ನೋಡಿ, ಬಟ್ ಇದಕ್ಕಿಂತ ಅದು ತುಂಬ ಚೆನ್ನಾಗಿದೆ. ತೋರಿಸು. ಇಲ್ಲ, ಇದೂ ಚೆನ್ನಾಗಿದೆ, ಪ್ಯಾಟರ್ನ್ ಎಲ್ಲ ನೋಡು ಹೆಂಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಿನ್ನ ಇದಕ್ಕೆ ಈ ದುಪ್ಪಟ್ಟಾಗೆ ಈ ಡ್ರೆಸ್ಗೆ ಪರ್ಫೆಕ್ಟ್ ಮ್ಯಾಚಿಂಗ್. ಪರ್ಫೆಕ್ಟ್. ನಮ್ಮ ಅಕ್ಕನೇ ಹೇಳಿದ್ರು ಈ ಬ್ಲ್ಯಾಕ್ ಕಲರೇ ಹಾಕೋ, ಗೋಲ್ಡ್ ಎದ್ದು ಕಾಣಿಸುತ್ತೆ ಅಂತ. ಇದು ನೆಕ್ಲೆಸ್ ಚೋಕರ ಲೈಟ್ ವೇಟ್ ಇದೆ, ಮತ್ತೆ ಇದ್ರದ್ದು ಏನಪ್ಪ ಅದೇ ಟೊಳ್ಳ ಇರುತ್ತೆ ಅಂತ ಅನ್ಕೋಬೇಡಿ. ಚೆನ್ನಾಗಿದೆ ಕ್ವಾಲಿಟಿನೂ, ಆ ಥರ ಏನು ಮೋಸ ಏನಲ್ಲ. ಆ್ಯಂಡ್ ನಿಮಗೆ ಇದೆಲ್ಲ ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ ನೋಡಿ. ಡಿಸೈನ್ ಎಲ್ಲ ತುಂಬಾ ಚೋಕರ್ಸ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ಈ ಕಡೆ, ಮತ್ತೆ ಡಿಸೈನ್ಸ್ ಅಲ್ವಾ? ಹೌದು, ಇವ್ರ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಈ ಬ್ರಾಂಚ್. ಇದು ಅದಂತೂ ನಾನು ತೋರಿಸ್ತೇ ಬಿಡು, ಅದ್ ನಾನು ತೋರಿಸ್ನಲ್ಲೇ. ತೋರಿಸ್ತಾ? ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡು. ಸರ್ ಇದೆಷ್ಟು ಗ್ರಾಮ್ ಇದೆ? 26 ಆಲ್ಮೋಸ್ಟ್. ಅಂದ್ರೆ 26 ಗ್ರಾಮ್ಸೇ ಇದೆ ಅನ್ಸುತ್ತಲ್ವಾ ಚೋಕರ್ಸ್ ಎಲ್ಲ? ಅದು ಯಾವ್ದಿದಾ? 29 ಎಷ್ಟು? 29 ಗ್ರಾಮ್. 29 ಗ್ರಾಮ್ಸ್. ಹೆಂಗಿದೆ? ಚೆನ್ನಾಗಿದೆ ಇದು ಕೂಡ, ಚೆನ್ನಾಗಿದೆಯಾ? ಇವಾಗ ಏನ್ ತಗೊಳ್ಳಿ? ಚೋಕರ್ ತಗೊಳ್ಳ, ಮಾಂಗಲ್ಯ ಚೈನ್ ತಗೊಳ್ಳ? ಚೋಕರ್ ಆಲ್ರೆಡಿ ತಗೊಂಡಿದ್ಯಾ ತಾನೇ, ಸುಮ್ಮನೆ ಏನೋ ನಿನ್ಗೆ ಮನ್ಸ್ ತೃಪ್ತಿಗೆ ನೋಡ್ಕೊ. ಇದು ಚೆನ್ನಾಗಿದೆ, ಇದು ಇಷ್ಟ ಆಯ್ತು ನನಗೆ. ಇದು ಚೆನ್ನಾಗಿದೆ, ಹೌದು. ಇಲ್ಲೊಂದು ಇದೆಯಲ್ಲ, ಇದು ಒಂದು ಚೆನ್ನಾಗಿತ್ತು, ಯಾವುದೋ ನೋಡ್ದ. ಇದು ಇಲ್ಲ ಇದು ಇದೆಷ್ಟು ಗ್ರಾಮ್ಸು? ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಸೊ ಚೆನ್ನಾಗಿ ಅನ್ಸುತ್ತೆ. ಡಿಸೈನ್ ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆಯಾ ಅಥವಾ ಓಕೆನಾ? ಇಲ್ಲ, ಚೆನ್ನಾಗಿದೆ, ಹೆವಿ ಇದೆ. ಆಕ್ಚುಲಿ ನಮ್ಮ ಹತ್ರ ಈ ತರ ಪ್ಯಾಟರ್ನ್ ಚೋಕರ್ಸ್ ಇದೆ, ಬಟ್ ಈ ತರ ಪ್ಯಾಟರ್ನ್ ಡಿಫ್ರೆಂಟ್. ಅಂದ್ರೆ ನಾವು ಫುಲ್ ಗೋಲ್ಡ್ ನ ತಗೊಂಡಿದೀವಿ. ನಮಗೇನಪ್ಪ ಅಂದ್ರೆ ಇದು ಬೇರೆ ತರ ತಗೊಂಡ್ರೆ ಗೋಲ್ಡ್ ವೇಸ್ಟ್ ಆಗುತ್ತೆ, ಅದು ಇದು ಅಂತ. ಬಟ್ ಚೆನ್ನಾಗಿದೆಯಲ್ವಾ ಸರ್? ಇದರಲ್ಲಿ ಆ ಬೀಡ್ಸ್ ಎಲ್ಲ ಮೈನಸ್ ಆಗುತ್ತೆ ಅನ್ಸುತ್ತಲ್ವಾ? ಚೆನ್ನಾಗಿದೆ. ಆಕ್ಚುಲಿ ಎಷ್ಟು ಚೋಕರ್ಸ್ನ ತೋರಿಸಿದ್ರು, ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್. ನಂಗೆ ಅದು ಕಣೆ, ಅದು ಯಾವುದೋ ಒಂದು ಹೆವಿ ಚೋಕರ್ ಸಕ್ಕದಾಗ ಕಾಣಿದೆ. ಅಕ್ಕ ಇದು ನೋಡಿದಿ, ಇಲ್ಲಿ ನಿಂಗೆ ಲಕ್ಷ್ಮಿ ಎಷ್ಟಿದೆ? ಲಕ್ಷ್ಮಿ ಇದೆಲ್ಲ ಫುಲ್ ಲಕ್ಷ್ಮಿ ಡಿಸೈನ್. 1 2 3 4 5 6 7 8 9 10 11 12 ಲಕ್ಷ್ಮಿ.
ಅಕ್ಕ ಇದು ನೋಡು ಫುಲ್ ಲಕ್ಷ್ಮಿ ಡಿಸೈನ್ ಇದೆ ಇದೆಲ್ಲ ಏಕ ಟೋಟಲ್ 12 ಲಕ್ಷ್ಮಿ ಇದಾವೆ. ಇಲ್ಲೂ ಫುಲ್ ಮೇಲ್ಗಡೆ ಲಕ್ಷ್ಮಿನೇ ಇರೋದು. ಎಲ್ಲ ಫುಲ್ ಲಕ್ಷ್ಮಿನೇ, ಕೆಳಗಡೆ ಫುಲ್ ಪೀಕಾಕು, ಮೇಲ್ಗಡೆ ಫುಲ್ ಲಕ್ಷ್ಮಿ. ಇದು ಲಕ್ಷ್ಮಿನೇ, ಮೇನ್ ಡಾಲರು ಲಕ್ಷ್ಮಿನೇ. ಚೆನ್ನಾಗಿದೆಯಲ್ಲ, ತಗೋಬಿಟ್ಟು ಲಕ್ಷ್ಮಿಗೆ ಲಕ್ಷ್ಮಿ. ಓಕೆ ಫ್ರೆಂಡ್ಸ್, ನಾನು ಹೋಗಿದ್ದು ಮಾಂಗಲ್ಯ ಚೇನು ಮತ್ತು ಲಡ್ಡುಗೆ ಸ್ಟಡ್ ಎಲ್ಲ ನೋಡೋಕ್ಕೆ, ಡೈಮಂಡ್ ಸ್ಟಡ್ಡು. ಬಟ್ ಇಲ್ಲಿ ಬಂದು ಚೋಕರ್ ನೋಡ್ತಾ ಇದ್ದೀನಿ. ಅಂದರೆ ಮೈಂಡಲ್ಲಿತ್ತು ಬೇಡ ಸದ್ಯಕ್ಕೆ ಗೋಲ್ಡ್ ತಗೊಳ್ಳೋದು. ಬಟ್ ಏನಪ್ಪ ಅಂದರೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತಲ್ವ, ಅದಕ್ಕೋಸ್ಕರನೇ. ಆ್ಯಂಡ್ ಇವೆಲ್ಲ ಫುಲ್ ಲೈಟ್ ವೇಟ್ ಗೋಲ್ಡ್ ಫ್ರೆಂಡ್ಸ್, ಲೈಟ್ ವೇಟ್ ಚೋಕರ್ ಅಂತಲೇ ಹೇಳ್ಬೋದು. ಲೈಕ್ ಲಿಟ್ರಲಿ ಎಲ್ಲ 25, 30, 33, 34 ಗ್ರಾಮ್ಸ್ ಅಷ್ಟೇ. ಬಟ್ ಏನಪ್ಪ ಅಂದರೆ ನೋಡೋಕ್ಕೆ ತುಂಬ ಹೆವಿ ಕಾಣಿಸುತ್ತೆ. ಸೊ ನೀವು ಏನಾದರೂ ಈ ಥರ ಮಾಡಿಸ್ಕೋಬೇಕು, ಕಸ್ಟಮೈಸ್ ಮಾಡಿಸ್ಕೋಬೇಕು ಅಥವಾ ತಗೋಬೇಕು ಅಂತಂದರೆ ಖಂಡಿತವಾಗ್ಲೂ BB ಜ್ಯುವೆಲ್ಲರ್ಸ್ನ ಟ್ರೈ ಮಾಡಿ. ಆ್ಯಂಡ್ ಇದು ನಾನು ಯಾವುದೇ ಥರದ ಪ್ರಮೋಷನ್ಸ್ ಅಥವಾ ಕೊಲಾಬ್ರೇಷನ್ ಮಾಡ್ತಾ ಇಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಸ್ವಲ್ಪ ಇವಾಗ ರೆಗ್ಯುಲರ್ ಕಸ್ಟಮರ್ ಆದ್ವಲ್ಲ, ಸೊ ಅವ್ರು ಓಕೆ ಫೈನ್ ಮಾಡಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಮಾಡ್ತಿರೋದು. ಯೂಶಲಿ ನಾವು ಕೋರ್ಮಂಗ್ಲ ಬ್ರಾಂಚ್ ಮಾಡ್ತಾ ಇದ್ವಿ, ಬಟ್ ಇದು ಬಂದು ಸರ್ಜಾಪುರ ಬ್ರಾಂಚು. ನಾನು ಬೇಕಾದ್ರೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ನಂಬರ್ ಕೂಡ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಏನಪ್ಪ ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗೇ ತೋರಿಸಿದ್ನಲ್ಲ, ನನ್ನ ಒಂದು ಚೈನ್ ಇತ್ತಲ್ಲ, ಸೊ ಆ ಚೈನ್ ನಾನು ತರಬೇಕಿತ್ತು ಅಂತ ಅನಿಸ್ತು. ಸೊ ಅದೊಂದು ಮಿಸ್ ಆಗೋದು. ತಂದೆ ಏನೋ ಒಂದು ತಗೋಬೋದಿತ್ತು ಅಂತ ಮೈಂಡಲ್ಲಿ ಕೂಡ ಇತ್ತು. ಸೊ ಫ್ರೆಂಡ್ಸ್ ನೋಡಿ, ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗೋದು ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಚೋಕರ್ ನೋಡಾದ್ಮೇಲೆ ಇವಾಗ ಲಾಂಗ್ ಹಾರ ಕಲೆಕ್ಷನ್ ಅಂತ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ಇಲ್ಲೂ ಕೂಡ ಇತ್ತು ಫ್ರೆಂಡ್ಸ್. ಇಲ್ಲೂ ಕೂಡ ಅಲ್ಲ, ನಿಮಗೆ ಕಡಿಮೆ ಗ್ರಾಮ್ಸಲ್ಲಿ ಒಂಥರ ಹೆವಿ ನೋಡೋ ಥರ ಸಿಗ್ತಾಯಿತ್ತು. ಆ್ಯಂಡ್ ಪ್ಯಾಟರ್ನ್ಸ್ ಮಾತ್ರ ಸಕ್ಕದಾಗಿತ್ತು. ನಂಗೆ ಈ ಒಂದು ಪರ್ಸನಲ್ ಆಗಿ ಈ ಒಂದು ನನಗೆ ಲಾಂಗ್ ಹಾರ ಸಿಕ್ಕಾಪಡೆ ಇಷ್ಟ ಆಯಿತು. ತುಂಬ ಯುನೀಕ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಲಕ್ಷ್ಮಿ ಇರೋ ಡಿಸೈನ್ ತುಂಬಾ ಕಾಮನ್ ಅಂದ್ರೂ ಅದನ್ನ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಒಂದ್ಸತಿ ನೀವು ಕೂಡ ಚೆಕ್ಔಟ್ ಮಾಡಿ. ಬಿಕಾಸ್ ಮದುವೆ ಅದು ಇದು ಫಂಕ್ಷನ್ಸ್ ಅಂತ ಬಂದೇ ಬರ್ತೀವಲ್ಲ. ಆ್ಯಂಡ್ ಇವೆಲ್ಲ ಫ್ರೆಂಡ್ಸ್ ತುಂಬಾ ಕಡಿಮೆ ಗ್ರಾಮ್ಸು. ನೀವು ಕೇಳ್ತೀರಾ ಎಷ್ಟು ಗ್ರಾಮು ಅಂತ. ಸೊ ನಾನು ಪ್ರತಿಯೊಂದು ಎಷ್ಟು ಗ್ರಾಮು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಬಟ್ ತುಂಬ ಕಡಿಮೆ ಗ್ರಾಮ್ಸ್. ಲೈಕ್ ಲಾಂಗ್ ಹಾರ ನಿಮಗೆ 40 ಗ್ರಾಮ್ಸು, 45 ಗ್ರಾಮ್ಸು, ಕಸ್ಟಮೈಸ್ ಕೂಡ ಇನ್ನೂ ಕಡಿಮೆ ಕೂಡ ಮಾಡಿಸ್ಕೋಬೋದು, ಅಥವಾ ಜಾಸ್ತಿ ಗ್ರಾಮ್ಸ್ ಬೇಕಾ ಅದು ಕೂಡ ಮಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಗ್ಲಿಮ್ಸ್ನ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಒಂದು ಲಾಂಗ್ ಹಾರನು ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಇವಾಗ ಅನಿಸ್ತಾ ಇದೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 70 ಗ್ರಾಮ್ಸ್ ಏನೋ ತೊಗೊಂಡಿದ್ನಲ್ಲ. ಸೊ ಲೈಕ್ ಅವಾಗ ಅದು ಟ್ರೆಂಡ್ ಆಗಿತ್ತು. ಬಟ್ ಇವಾಗ ಅದು ಲೈಕ್ ಕಂಪೇರ್ ಮಾಡಿದ್ರೆ ನಾನು 2 ತೊಗೋಬೋದು ಅಂತ ಅನಿಸ್ತೈತೆ. ಅಂದರೆ ನನಗೆ ಆ್ಯಕ್ಚುಲಿ ಅವರೇ ಹೇಳಿದರು, BB ಜ್ಯುವೆಲ್ಲರ್ಸ್ ಅವರೇ ಹೇಳಿದರು. ಸೊ ಕಾನ್ಸೆಪ್ಟ್ ಏನಿರುತ್ತೆ ಅಂತಂದರೆ, ಇವಾಗ ಗೋಲ್ಡ್ ರೇಟು ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಯಾರು ಜಾಸ್ತಿ ಗ್ರಾಮ್ಸು ಪ್ರಿಫರ್ ಮಾಡಲ್ಲ. ಬಿಕಾಸ್ ಎಲ್ಲ ಲಕ್ಷ, 10 ಲಕ್ಷ, 20 ಲಕ್ಷ ಹೋಗುತ್ತೆ. ಅದಕ್ಕೋಸ್ಕರನೇ ಕಡಿಮೆ ಗ್ರಾಮ್ಸಲ್ಲಿ ಪ್ರಿಫರ್ ಮಾಡ್ತಾರೆ. ಕಡಿಮೆ ಗ್ರಾಮ್ಸಲ್ಲಿ ಸ್ವಲ್ಪ ಜಾಸ್ತಿ ವೆಯ್ಟ್, ಅದಂದರೆ ಜಾಸ್ತಿ ಹೆವಿ ಇರೋ ಥರ ಡಿಸೈನ್ನ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಈ ಥರ ಕಾನ್ಸೆಪ್ಟಲ್ಲಿ ಬಂದಿದ್ದೀವಿ ಅಂತ. ಸೊ ಪ್ರತಿಯೊಂದು ಫ್ರೆಂಡ್ಸ್ ಓಕೆ ಬರೀ ಕಡಿಮೆ ಗ್ರಾಮ್ ಇದೆ ಅಂತಲ್ಲ, ನಿಮಗೆ ಜಾಸ್ತಿ ಗ್ರಾಮ್ಸು ಇದೆ ನೋಡಿ, ಈ ಥರ ಕಾಸಿನ ಹಾರ ಆಗಲಿ, ಸೊ ಪ್ರತಿಯೊಂದು ಥರದ್ದು ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ನಾನು ಒಂಥರ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಾ ಇದ್ದೀನಿ. ಅಕ್ಕ ಹೇಳಿದ್ರು ಟ್ರೈ ಮಾಡು, ಹಾಕಿ ನೋಡು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ತುಂಬ ನನಗೆ ಆಸೆ ಕೂಡ ಆಯಿತು, ಅದಕ್ಕೇ ಹಾಕ್ಕೊಂಡಿರೋದು. ಅಂದರೆ ತಗೊಳಕ್ಕಾಗಲ್ಲ, ಅಟ್ಲೀಸ್ಟ್ ಹಾಕ್ಕೊಳಕ್ಕೇನಪ್ಪ, ಹಾಕ್ಕೊಂಡು ಆಸೆನ ತೀರಿಸ್ಕೋಬೋದಲ್ವಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಂಗ್ ಹಾರ ಅದು ನೆಕ್ಲೆಸ್ ಏನಿದೆಯಲ್ಲ, ಅದು ಒಂಥರ ಸೆಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ಮ್ಯಾಚಿಂಗ್ ಇದೆ. ನೆಕ್ಲೆಸು ತಗೋಬೋದು, ಹಾರನೂ ತಗೋಬೋದು. ಇದಕ್ಕೊಂದು ಓಲೆ ಜುಮ್ಕಿ ಒಂದು ಕೈಗೆ ಹಾಕ್ಬಿಟ್ರೆ ಬಂದ್ಬಿಡು. ಹಾಕ್ಬಿಡೆ ಇಲ್ಲ ಸರ್, ಜಾಸ್ತಿ ಹಾಕೊಳೆ ಫುಲ್ ಸೆಟ್ಟು. ಇಯರಿಂಗ್ಸ್ ಮಾಡ್ಬಿಡ್ತೀರಾ ನೀವೆಲ್ಲ ಕಾರ್ಟೂನ್ ಮಾಡ್ಬಿಡ್ತೀರ. ಇದು ಮ್ಯಾಚಿಂಗ್ ಇದಕ್ಕೇನಾ ಇದು ಫ್ರೆಂಡ್ಸ್? ಇದಕ್ಕೇನೆ ಸರ್. ಇದು ಓಲೆ ಜುಮ್ಕಿ ಎಷ್ಟು ಗ್ರಾಮ್ ಇರ್ಬೋದು? ಇದು ಕಂಪ್ಲೀಟ್ ಸೆಟ್ ಎಷ್ಟು ಗ್ರಾಮ್ ಇದೆ? ಕಂಪ್ಲೀಟ್ ಸೆಟ್ ಇರುತ್ತೆ. ಒಂದು 300 ಗ್ರಾಮ್ ಇರಲ್ವಾ? 300 ಗ್ರಾಮು. ಇವಾಗ ಅರುಣ್ ಇರ್ಬೇಕಿತ್ತಲ್ಲಿ, ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ನನ್ನ. ಇಯರಿಂಗ್ಸ್ ಒಂದು 30 ತೋರ್ಸು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಈ ಕಡೆಗೆ ಇಟ್ಕೊ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೈಸ್, ಚೆನ್ನಾಗಿ. ಅರುಣ್ ಬಂದ್ರು ಇವಾಗ. ಇದು ತಗೊಳ್ಳ ಅಥವಾ 2 ತಗೊಳ್ಳ? ಲಡ್ಡು ನೋಡಮ್ಮ ನಿಮ್ಮ ಅಮ್ಮನ. ಏನ್ ತಗೊಳ್ಳಿ? ಯಾವ್ದು ತಗೊಳ್ಳಿರಿ? ಇದು ತಗೊಳ್ಳ 2 ತಗೊಳ್ಳ? ಏನು ಎಲ್ಲ ನಿಧಿಗಿದಿ ಸಿಕ್ಕಾಯ್ತಾ? ನೀವೇ ನನ್ನ ನಿಧಿ. ನಿಂದೆಲ್ಲ ಖಾಲಿ ಆಗಿದೆ. ನೀವೇ ನನ್ನ ನಿಧಿ. ಯಾವ್ ತಗೊಳ್ಳಿ ಹೇಳ್ರಿ? ಹೇಳಿಲ್ಲ ನಿಧಿ ಖಾಲಿ ಆಗಿದೆ ಅಂತ. ಲಡ್ಡು ಇಲ್ಲಿ ಅಮ್ಮ ನೋಡಮ್ಮ, ಇಲ್ಲಿ ಲಡ್ಡು ಯಾರಿದು ಅಂತ ಅನ್ಕೋತಿರು. ಅವ್ನ್ ನೋಡಕ್ ಆಗ್ತಾ, ನಾನು ಎಕ್ಸ್ಪ್ರೆಷನ್ ನೋಡಿ ಅಕ್ಕ. ಏಯ್ ಕೃಷ್ಣ,
ನೋಡಿಲಿ ಅದೆಲ್ಲ ನಿಮ್ಮ ಅಮ್ಮ ತಗೊಂಡು ಮಾ ಇಲ್ಲಿ ಲಡ್ಡು ಚೆನ್ನಾಗಿದ್ಯಾ ಮಗ್ನೆ ಚೆನ್ನಾಗಿದ್ಯಮ್ಮ ಮುಟ್ಟು ಹೋಗ್ಲಿ ಮುಟ್ಟು ನೋ 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 ಅಮ್ಮ ನೋ ನೋ ನನ್ನ ನಿಧಿ ಇವನೇ ನನ್ನ ನಿಧಿ ಓಕೆ ಫ್ರೆಂಡ್ಸ್ ಅರುಣ್ ಬೇಡ ಬೇಡ ಅಂದ್ರು ಎರಡೂ ತಗೋ ಅಂತ ಹೇಳ್ತಾ ಇದ್ದಾರೆ ನಾನು ಪರವಾಗಿಲ್ಲ ರೀ ಬೇಡ ಅಂತ ಇದ್ದೀನಿ ರೀ ಬೇಡ ಬಿಡ್ರಿ ಪರವಾಗಿಲ್ಲ ಯಾವುದು ಬೇಡ ಕರೆಕ್ಟ್ ಎಕ್ಸಾಕ್ಟ್ಲಿ ಯಾವುದು ಬೇಡ ಚೆನ್ನಾಗಿದೆ ಸರ್ ತೋರಿಸಿ ಇದು 40 ಗ್ರಾಮ್ಸ್ ಅಲ್ಲಿ ಯಾವ್ದ್ಯಾವ್ದಿತ್ತು ಇದು ನೋಡಿ ಇದು ಇದೆಲ್ಲ ನೋಡಿ ಗೈಸ್ ಇದೆಲ್ಲ 43 ಗ್ರಾಮ್ಸ್ 45 ಗ್ರಾಮ್ಸ್ ಒಳಗಡೆನೆ ಸರ್ ಮಿರರ್ ಕೊಡ್ತಿಲ್ಲ ಎಲ್ಲ ಚೆನ್ನಾಗಿದೆ ಒಂಥರ ಅಕ್ಕ ನೋಡಿ ಸಕ್ಕದಾಗ ಕಾಣಿಸ್ತಾ ಇದೆ ಕಣೆ ಅಕ್ಕ ಇದೆಲ್ಲ ನನ್ಗೋಸ್ಕರನೇ ಮಾಡೋದ್ರ ಫೀಲ್ ಅದೇ ಇಡ್ತಾ ಇದೀನಿ ಕಣೆ ಅಲ್ಲ ದುಪ್ಪಟ್ಟ ಸೈಡಿಗೆ ಇಡು ಅದು ಹಂಗೇನೆ ನೀನ್ ಕವರ್ ಮಾಡ್ತಾ ಇದೀಯ ಅದನ್ನ ತೋರ್ಸು ಚೆನ್ನಾಗಿಲ್ವಾ ಚೆನ್ನಾಗಿದೆ ಸಕ್ಕದಾಗಿದೆ ಅದು ಸಕ್ಕದಾಗಿದೆ ಹಾಫ್ ತರನು ಹಾಕೋಬಹುದು ಫುಲ್ ತರನು ಹಾಕೋಬಹುದು 3/4 ಹೌದು 3/4 ಫ್ರೆಂಡ್ಸ್ ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇವೆಲ್ಲ ನನಗೋಸ್ಕರನೇ ಮಾಡಿದ್ದಾರೆ ಫೀಲ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದಕ್ಕೊಂದು ಓಲೆ ಚುಮ್ಕಿ ಹಾಕ್ಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಹಾ ಅದು ತಗೋ ಲಕ್ಷ್ಮಿದು ಒಂದು ಅದು ಇದು ಲಕ್ಷ್ಮಿಗೆ ಲಕ್ಷ್ಮಿ ಅದ್ ನೋಡಿ ಅಕ್ಕ ಅದ್ ಹೆಂಗಿದೆ ಅದ್ರದ್ದು ಒಂದು ಮ್ಯಾಚಿಂಗ್ ನೆಕ್ಲೆಸ್ ಇತ್ತು ಅನ್ಸುತ್ತೆ ಅಲ್ವಾ ಅಲ್ಲಿ ಲಚ್ಚ ನೀನ್ ಹೇಳ್ತಿದ್ದಲ್ಲ ಅದು ಮದ್ವೆ ಮಂಟಪನೇ ಇಲ್ಲಿದೆ ನೋಡಿ ಅಂತ ಇದೆ ಅದು ಮದುವೆ ಮಂಟಪ ಏನು ಹಿಂಗಿದೆ ಓಕೆ ಸೊ ಸರ್ ಸ್ವಲ್ಪ ಡೌಟ್ ಇದೆ ಇವಾಗ ಜ್ಯುವೆಲ್ರಿ ಬಗ್ಗೆ ಏನಪ್ಪಾ ಅಂದ್ರೆ ನಾನು ತುಂಬಾ ಸತಿ ಆಲ್ರೆಡಿ ಬ್ಲಾಗಲ್ಲಿ ಹೇಳಿದ್ದೀನಿ ನಾವು ಕೋರ್ಮಂಗ್ಲಾ ಬ್ರಾಂಚ್ ಬಿಬಿ ಜ್ಯುವೆಲ್ಲರ್ಸ್ ಇದೆಯಲ್ಲ ಸೊ ಅಲ್ಲಿಗೆ ಒಂಥರ ರೆಗ್ಯುಲರ್ ಕಸ್ಟಮರ್ ಅಂತಾನೆ ಹೇಳ್ಬೋದು ಇಲ್ಲಿ ನಾವು 2 years ಬ್ಯಾಕ್ ಬಂದಿದ್ವಿ ಇದು ನಮ್ಮ ಮನೆಯಿಂದ ದೂರ ಅಂತ ಬಂದಿರಲಿಲ್ಲ ಅಷ್ಟೇ ಬಟ್ ಇಲ್ಲಿ ಕಲೆಕ್ಷನ್ಸ್ ಅಲ್ಲಿಗಿಂತ ಇಲ್ಲಿ ಕಲೆಕ್ಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ಇವಾಗ ಗೋಲ್ಡ್ ಪ್ರೈಸ್ ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಆಮೇಲೆ ತಗೊಳ್ಳೋದಾ ಫಿಕ್ಸ್ ಮಾಡ್ಬಿಟ್ಟು ಹೋಗೋಣ ಆ ತರ ಪ್ರೈಸ್ ಜಡ್ಜ್ ಮಾಡಕ್ಕೆ ಆಗಲ್ಲ ನಾವು ಫಸ್ಟ್ ಥಿಂಗ್ ಇವತ್ತಿರ ಹತ್ರ ನಾಳೆ ಇರಲ್ಲ ರೇಟ್ ಅದು ಹೌದಾ ಇವತ್ತು ಸಪೋಸ್ 100 ರೂಪಾಯಿ ಕಡಿಮೆ ನಾಳೆ 200 ರೂಪಾಯಿ ಜಾಸ್ತಿ ಆಗುತ್ತೆ ಗೋಲ್ಡ್ ಯಾವತ್ತು ಜಡ್ಜ್ ಮಾಡೋಕ್ಕಾಗಲ್ಲ ನೀವು ಯಾವಾಗ ಕಡಿಮೆ ಅಂತಿದ್ರು ಅವತ್ತು ತೊಗೊಂಡ್ಬಿಡ್ಬೇಕು ಅಷ್ಟೇ ನೀವು ಯಾವಾಗ ರೇಟಿಗೆ ಪರ್ಚೇಸ್ ಮಾಡಕ್ಕೆ ಬರ್ತೀರೋ ಆ ರೇಟ್ ಕಡಿಮೆ ಅಂತ ತಿಳ್ಕೊಳ್ಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ರೇಟ್ ಇವಾಗ ಈ ಪೀರಿಯಡ್ನ ಚೇಂಜ್ ಮಾಡೋಕ್ಕಾಗಲ್ಲ ಲಾಸ್ಟ್ ವೀಕ್ ನೋಡಿದ್ರೆ ನಿಮ್ಗೆ 300 ರೂಪಾಯಿ ಜಾಸ್ತಿ ಲಾಸ್ಟ್ ವೀಕ್ ಈ ವೀಕ್ 300 ರೂಪಾಯಿ ಜಾಸ್ತಿ ಇದೆ ಬರ್ರಿ ರೇಟ್ ಅದೇನು ಮಾಡೋಕ್ಕಾಗಲ್ಲ ರೇಟ್ಸ್ ಬಟ್ ಡಿಸ್ಕೌಂಟ್ಸ್ ಇದೆ ನಮ್ಮ ಹತ್ರ ನೋಡಿ ಬೇರೆ ಕಡೆ ಎಲ್ಲ ಜಾಸ್ತಿ ಚಾರ್ಜ್ ಮಾಡ್ತಾರೆ ಲೈಕ್ 22% ಚಾರ್ಜ್ ಮಾಡ್ತಾರೆ ನಮ್ಮ ಹತ್ರ 19% ಇದೆ ಸಪೋಸ್ ನಿಮ್ಮ ಹತ್ರ ಮೆಂಬರ್ಶಿಪ್ ಕಾರ್ಡ್ ಇದ್ರೆ 20% ಆಫ್ ಮೇಕಿಂಗ್ ಚಾರ್ಜ್ ಮಾಡ್ತೀವಿ ಮೆಂಬರ್ಶಿಪ್ ನಮ್ಮ ಹತ್ರ ಇದೆ 20% ಡೈರೆಕ್ಟ್ ಇವಾಗ ನೋಡಿ ಇವಾಗ ಯಾರು ಇದು 15% ಕೊಡಲ್ಲ ನಿಮಗೆ ಆಂಟಿ ಕಾರ ನಿಮಗೆ ನಾವು 15 ಮಾಡ್ಕೊಡ್ತೀವಿ 25% ಚಾರ್ಜ್ ಮಾಡ್ತೀವಿ ನಾವು ಡೈರೆಕ್ಟ್ 15% ಕೊಡ್ತೀವಿ ಮೆಂಬರ್ಶಿಪ್ ಇರೋರಿಗೆ ಬೆಸ್ಟ್ ಆಫರ್ ಮೆಂಬರ್ಶಿಪ್ ಆಫರ್ ನಿಮಗೆ ಮೆಂಬರ್ಶಿಪ್ ಎಲ್ಲ ಹೇಗೆ ಸರ್ ಇವಾಗ ಪ್ರೊಸೀಜರ್ ಯಾವ ಥರ ಸ್ಕೀಮ್ದ ನಿಮಗೆ ಗೋಲ್ಡ್ ಮೇಲೆ ಡಿಸ್ಕೌಂಟ್ ಮೆಂಬರ್ಶಿಪ್ ಇಲ್ಲ ಅಲ್ಲ ಎರಡೂ ಹೇಳ್ಬಿಡಿ ಸ್ವಲ್ಪ ನನ್ನ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ಇವಾಗ ಇದು ಪರ್ಚೇಸ್ ಮಾಡಿ ಎಕ್ಸಾಂಪಲ್ ಇವಾಗ ಯಾರ ಪರ್ಚೇಸ್ ಮಾಡ್ತಾರೆ ನೀವು ಲೈಕ್ ಇದು 70 ಗ್ರಾಮ್ಸ್ ಇದೆ ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಬೇಕಿದ್ರೆ ಫಸ್ಟ್ 7 ಗ್ರಾಮ್ಸ್ಗೆ ನಿಮ್ಮ ಮೆಂಬರ್ಶಿಪ್ ಎನ್ರೋಲ್ ಮಾಡ್ತೀನಿ ರಿಮೈನಿಂಗ್ 63 ಗ್ರಾಮ್ಸ್ಗೆ ನಿಮಗೆ ಮೆಂಬರ್ಶಿಪ್ ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಸ್ಟ್ರೈಟ್ ಅವೇ 20% ಆಫರ್ ಇವಾಗ 19 ಇದಲ್ಲ ಇದು 90 ಇರೋದು ನಿಮಗೆ 15% ಬರುತ್ತೆ ನಿಮಗೆ ಫಸ್ಟ್ 7 ಗ್ರಾಮ್ ಫಸ್ಟ್ ಪರ್ಚೇಸ್ ನಿಮಗೆ ಡಿಸ್ಕೌಂಟ್ ಬರಲ್ಲ 7 ಗ್ರಾಮ್ಸ್ಗೆ ರಿಮೈನಿಂಗ್ ಆಫ್ಟರ್ 7 ಗ್ರಾಮ್ಸ್ ಎಲ್ಲ ಡಿಸ್ಕೌಂಟ್ ಸಿಗುತ್ತೆ ಸ್ಕೀಮ್ಸ್ ಅಂದರೆ ನಿಮಗೆ ಸ್ಟಾರ್ಟ್ಸ್ ಫ್ರಮ್ 5,000 ಅಂದರೆ ಮಂತ್ಲಿ ಸ್ಕೀಮ್ಸ್ ಅಂತ ಇದೆ ಅದು 2,000 ಕಟ್ಬೋದು ಲೈಕ್ 2,000 3,000 5,000 10 ಮಂತ್ಸ್ ಕಟ್ಟುತ್ತೆ ನಮಗೆ 10 ಮಂತ್ಸಿಗೆ ನಿಮಗೆ ಆಫ್ಟರ್ 10 ಮಂತ್ಸ್ 6.5% ಇಂಟ್ರೆಸ್ಟ್ ಸಿಗುತ್ತೆ ಅದಕ್ಕೂ ಇಂಟ್ರೆಸ್ಟ್ ಕೊಡ್ತೀವಿ ಜ್ಯುವೆಲ್ರಿ ಮೇಲೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅದಕ್ಕೆ ಮೇಕಿಂಗ್ ಚಾರ್ಜ್ ಇದ್ದಾರೆ ನಾವು ಇಂಟ್ರೆಸ್ಟ್ ಕೊಡ್ತೀವಲ್ಲ ಇಂಟ್ರೆಸ್ಟ್ ಕೊಡೋದ್ರಿಂದ ನಿಮಗೆ ಅದು ಡಿಸ್ಕೌಂಟ್ಸ್ ಬರ ಬಟ್ ರೆಗ್ಯುಲರ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅದರಲ್ಲಿ ಓಕೆ ಸರ್ ಸಪೋಸ್ ನನ್ನ ಈ ಒಂದು ಬ್ಲಾಗ್ ನೋಡ್ಬಿಟ್ಟು ಯಾರನ್ನ ಬಂದಿದ್ರೆ ಅವ್ರಿಗೊಂದು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಪಕ್ಕಾ ಮಾಡ್ಕೊಡ್ತೀವಿ ಡಿಸ್ಕೌಂಟ್ ಬರಲಿ ಮಾಡಿಕೊಡ್ತೀವಿ ಓಕೆ ಸರ್ ಈ ಒಂದು ಹಾರ ತುಂಬಾನೇ ಇಷ್ಟ ಆಯ್ತು ಲೈಕ್ ಚೆನ್ನಾಗಿದೆ ಅಂದ್ರೆ ಅದು ಡಬಲ್ ಸ್ಟೆಪ್ ಇದೆಯಲ್ಲ ಇದಕ್ಕೆ ನೀನ್ ನೆಕ್ಲೇಸ್ ಅಥವಾ ಚೋಕರ್ ಹಾಕೋ ಅವಶ್ಯಕತೆ ಇಲ್ಲ ಇದೊಂದು ಸಿಂಗಲ್ ಹಾಕಿ ಓರೆ ಜುಮ್ಕಿ ಹಾಕಿದ್ರೆ ಸಾಕು ಚೋಕರ್ ಅಂತ ಹಾಕೋ ತುಂಬಾ ಚೆನ್ನಾಗಿ ಕಾಣುತ್ತೆ ಅದೇ ನೀನ್ ಇಷ್ಟಪಟ್ಟು ಚೋಕರೇ ತಂದಿದ್ದಾರೆ ತೋರಿಸು ಚೆನ್ನಾಗಿದೆಯಾ ಸಖತ್ತಾಗಿದೆ ಫುಲ್ ಹೆವಿ ಲುಕ್ ಅಲ್ಲ ಅದರ ಬ್ರೈಡಲ್ ಲುಕ್ ಆಕ್ಚುಲಿ ನೀನು ಇದೇ ತರ ತಗೋಬಹುದಾಗಿತ್ತು ಬಿಕಾಸ್ ನೀನು ತಗೊಂಡಿದ್ದು ಹೆವಿ ಗ್ರಾಮ್ಸ್ಗೆ ಇದೇ ತರ ಅವಾಗ ಇದಿರ್ಲಿಲ್ಲ ಕಣೆ ಈ ಪ್ಯಾಟರ್ನ್ ಸರ್ ಇದು ಬಂದಿದ್ದು ಇವಾಗಲ್ವಾ ಇದು ಮರ ನೋಡಿ ಇಲ್ಲಿ ಕೃಷ್ಣ ರಾಧಾಕೃಷ್ಣ ನಿಂತ್ಕೊಂಡು ಹಾಡು ಆಡ್ತಿರೋದು ಇಲ್ಲೆಲ್ಲ ಪೀಕಾಕು ತೋಸಿ ಈಶ್ವರನ್ ತೋಸಿ ಸಖತ್ತಾಗಿದೆ ಹೌದಾ ಸರ್ ತೆಗೀರಿ ಸರ್ ಅದ್ರದ್ದು ರೆಡ್ ಹಾಕೊಂಡು ಕೊಡಿ ನೋಡು ರೀ ನೋಡ್ರಿ ಹೆಂಗ್ ಇದು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ರೀ ಮರದಕ್ಕೆ ಒಳಗಡೆ ರಾಧಾಕೃಷ್ಣ ಆಡ್ತಿರೋದು ಬೃಂದಾವನ ನಾವೇ ನಿಂತ್ಕೊಳ್ಳೋಣ ಮನೆ ನೀವ್ ಹಿಂಗ್ ಮಾಡ್ರಿ
ಕೃಷ್ಣ ಕಿಸ್ನ ನನ್ನ ಕಿಸ್ನವೇ. ಓ ಶಿವ ಪಾರ್ವತಿ ಗ್ರೀನ್ ಅಕ್ಕ ಹಿಂಗಿದೆ ಇದು. ತುಂಬಾ ಚೆನ್ನಾಗಿದೆ ಅಲ್ಲ, ಸಕ್ಕದಾಗಿದೆ ಕಾನ್ಸೆಪ್ಟ್. ಶಿವ ಪಾರ್ವತಿ ಹಸು ನಂದಿ, ಆಮೇಲೆ ಅಲ್ಲಿ ಗಣೇಶ ಅಲ್ಲಿ ತುಂಬಾ ಚೆನ್ನಾಗಿದೆ. ಈ ತರ ನಾವು ಬರೀ ಡ್ರಾಯಿಂಗ್ ಅಲ್ಲಿ, ಪೇಂಟಿಂಗ್ ಅಲ್ಲಿ, ಫೋಟೋ ಅಲ್ಲಿ, ಮೂವೀಸ್ ಅಲ್ಲಿ ನೋಡ್ತೀವಿ. ಇವಾಗ ಗೋಲ್ಡ್ ಅಲ್ಲೂ ಬಂದ್ಬಿಟ್ಟಿದೆ ಈ ತರ ಅಲ್ವಾ? ಚೆನ್ನಾಗಿದೆಯಲ್ಲ ಒಂಥರ ಸಕ್ಕದಾಗಲ್ಲ. ಆ ಮರದ ಹತ್ರ ರಾಧಾಕೃಷ್ಣ ಆಯ್ತದ. ಮರದಲ್ಲಿ ಎಲೆ ಉದ್ರ ಊಟ ಮಾಡ್ತೀಯ. ಸೊ ಫ್ರೆಂಡ್ಸ್, ತುಂಬಾ ಜನ ಅನ್ಕೋತಿರಲ್ವಾ ಗೋಲ್ಡ್ ಯಾವ ತರ ತಗೋಬೇಕು, ಹೇಗ್ ತಗೋಬೇಕು ಅಂತ. ಒಂದು ಸಣ್ಣ ಐಡಿಯಾ ನನ್ನ ಯಜಮಾನ್ರು ಶೇರ್ ಮಾಡ್ತಾರೆ. ರೀ ಕಮಾನ್ ಲೆಟ್ಸ್ ಗೋ. ಹೇಗೆ? ಏನಿಲ್ಲ, ಮನೇಲಿ ಹಳೆ ಗೋಲ್ಡ್ ಇರುತ್ತಲ್ಲ, ಹೊಸ ಗೋಲ್ಡ್ ತಗೊಬೇಕು ಅಂದ್ರೆ ಹಳೆಗಳು ತಗೊಂಡು ಹಳೆ ಇಟ್ಬಿಡಿ ಬ್ಯಾಂಕಲ್ಲಿ. ಸೊ ಇಂಟ್ರೆಸ್ಟ್ ಕಡಿಮೆ, ದುಡ್ಡು ಬರುತ್ತೆ. ತಗೊಂಡಿರೋ ಗೋಲ್ಡ್ ತಗೊಳ್ಳಿ. ಸೊ ಹಿಂಗಿರೋ ಹಳೆ ಗೋಲ್ಡ್ ಹಾಕೋಲ್ಲ ನೀವು. ಸೊ ಒಂದ್ 2 ವರ್ಷ ಆರಾಮ್ ತಗೊಂಡು ತಿಂಗಳು ತೀರ್ಸ್ಕೊಂಡು ಹೋಗಿ. ಯಾಕಂದ್ರೆ ಇವಾಗಿರೋ ಗೋಲ್ಡ್ ರೇಟ್ ಮುಂದಕ್ಕೆ ಜಾಸ್ತಿ ಆಗುತ್ತೆ. ಸೊ ಐಡಿಯಾ ಮಾಡಿ. ಸರಿ, ಇವಾಗ ನಾವು ಅದೇ ಐಡಿಯಾ ಮಾಡೋಣ. ಯಾವ್ದು ಗೋಲ್ಡ್ ತಗೊಳ್ಳೋಣ ಅಂತ ಹೇಳಿ. ಯಾವ ಗೋಲ್ಡ್? ಅದೇ ಅಮ್ಮ ಕೊಡ್ಸಿ ಇಟ್ಬಿಡು. ಬಂದ್ಬಿಡು. ಆಕ್ಚುಲಿ ಚೆನ್ನಾಗಿದೆ ಕಣೆ ಅಕ್ಕ, ಪ್ಲಾನು ಚೆನ್ನಾಗಿಲ್ವಾ? ಈ 2 ವರ್ಷದಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ನಾವು ಯಾವಾಗ ಗೊತ್ತಾ ಮಾಡಿದ್ದು, ನನ್ ಚೋಕರ ತಂದಾಗ ನಾವು ಮಾಡಿದ್ದು. ಅವಾಗ ಈ ಪ್ಲಾನ್ ಮಾಡಿರ್ಲಿಲ್ಲ. ಅವಾಗ ಅವಾಗ ಯಾರು ಕೊಟ್ಟಿದ್ದಿ ಐಡಿಯಾ? ಅದೇ ತಗೊಂಡ್ ಆದ್ಮೇಲೆ ಹೇಳಿದ್ದು. ಆದ್ಮೇಲೆ ಇಬ್ರು 93 born ಅವ್ರಿಗೆ ಐಡಿಯಾ ಬಂತು. ಹೋಗ್ಬಿಟ್ಟಿತ್ತಲ್ಲ. ಬಟ್ ಈ ಐಡಿಯಾ ಚೆನ್ನಾಗಿದೆ. ಎನಿವೇಸ್ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್, ಇದೊಂದು ನೆಕ್ಲೆಸ್ ಚೆನ್ನಾಗಿದೆಯಲ್ಲ. ಎಷ್ಟೊಂಥರ ಅವರು ಲಕ್ಷ್ಮಿ ಕಮಲದ ಮೇಲೆ ಕೂತಿರೋ ಲಕ್ಷ್ಮಿ ನೋಡಿ. ಕಮಲದ ಕಣ್ಣೋಳಿ. ಇದು ತುಂಬಾ ಟ್ರೆಂಡ್ ಇತ್ತು. ಇದೊಂಥರ ಶಂಕ ತರ ಇದೆ. ಏನ್ ಮಾಲ? ಇದು ಹಾಕ್ಬಾರ್ದು. ಬುಟ್ಟು ಮಾಲ. ಬೊಟ್ಟು ಮಾಲ. ಇದು ಕಸಿನ್ ಡಿಸೈನ್ ವಿತ್ ಡಾಲರ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ಕಣೆ, ಅಂದ್ರೆ ಡಿಫ್ರೆಂಟ್ ಆಗಿದೆ. ಇದು ತೆಗೀರಿ ಸರ್. ಸೊ ಸ್ಟಾರ್ಟಿಂಗ್ ಫ್ರೆಂಡ್ಸ್, ನಾನು ನಿಮಗೆ ಕಡಿಮೆ ಗ್ರಾಮ್ಸರಿ ಅಂದರೆ 40 to 45 ಗ್ರಾಮ್ಸರಿಲ್ಲ ಲಾಂಗ್ ಹಾರ ತೋರಿಸಿದೆ. ಆ್ಯಂಡ್ ಈ ಒಂದು ಬಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು 50, 55, 60 ಗ್ರಾಮ್ಸಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಬೇಸಿಕಲಿ ಜಾಸ್ತಿ ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಬಿಕಾಸ್ ಎಲ್ಲಾನು ಕಡಿಮೆ ಗ್ರಾಮ್ಸ್ ಇದ್ರಲ್ಲ ನೋಡೋಕೆ ಸ್ವಲ್ಪ ಜಾಸ್ತಿ ಹೆವಿ ಥರ ಕಾಣಿಸ್ತಾ ಇದೆ. ಮತ್ತು ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಪ್ಯಾಟರ್ನ್ ಸ್ವಲ್ಪ ಯೂನಿಕ್ ಆಗಿದೆ. ಮುಂಚೆಲ್ಲ ಬರೀ ಲಕ್ಷ್ಮೀದು ಕಾಸಿದೆಲ್ಲ ಸಿಗ್ತಾಯಿತ್ತು. ಇವಾಗ ಏನೋ ಒಂಥರ ಶಿವ ಪಾರ್ವತಿದಿದೆ, ರಾಧಾಕೃಷ್ಣನಿದೆ, ಗಣೇಶಂದಿದೆ. ಸೊ ತುಂಬ ವೆರೈಟೀಸ್ ಒಂಥರ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸರ್ ಇದು ಎಷ್ಟು ಗ್ರಾಮ್ ಬರುತ್ತೆ? 41 ಗ್ರಾಮ್ಸ್ ಬರುತ್ತೆ. ಇದು ಟ್ರಿಪಲ್ ಸ್ಟೆಪ್ಸ್ ನೋಡ್ಬೋದು. 3 ಸ್ಟೆಪ್ಸ್ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. 41 ಗ್ರಾಮ್ಸ್. 41 ಗ್ರಾಮ್ಸ್ ಮಸ್ತ್ ಅಲ್ವಾ? ಸಖತ್ತಾಗಿದೆ ಅಲ್ವಾ? ಟ್ರೈ ಮಾಡಿ ನೋಡಿ. ಮಾಡ್ತೀವಿ. ಇದೆಲ್ಲ ನಾವು ತಗೋಬೇಕಾದ್ರೆ ಯಾಕಿರ್ಲಿಲ್ಲ? ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಕಣೆ ಅಕ್ಕ, ಒಂದ್ರಕ್ಕಿಂತ ಒಂದು ಕಲೆಕ್ಷನ್ಸ್ ಇದೆ. ಕಸಿನ್ ಡಿಸೈನ್ಸ್ ಎಲ್ಲ ತುಂಬಾ ಇದೆ. ಅಕ್ಕ ನೋಡೆ ಹೆಂಗ್ ಕಾಣಿಸ್ತೈತೆ ರೀ, ನೋಡ್ರಿ. ತೋರ್ಸು. ನಂದು ಮದ್ವೆಗೆ ಇಬ್ರು ಸೇರ್ಬಿಟ್ಟು ಈ ಥರ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ ಅಲ್ವಾ? ನಂಗೆ ಡಬಲ್ಗಿಂತನೂ ಇದು ಜಾಸ್ತಿ ಇಷ್ಟ ಆಯ್ತು. ನನಗೂ ಇದೆ ಇಷ್ಟ ಆಯ್ತು. ಫ್ರೆಂಡ್ಸ್, ಆ 41 ಗ್ರಾಮ್ಸ್ದು 3 ಸ್ಟೆಪ್ ಹಾರ ಅಥವಾ 3 ಸ್ಟೆಪ್ ಹಾರ ಏನಂತೀವಲ್ಲ, ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಡೆ ಪರ್ಸನಲ್ ಇಷ್ಟ ಆಯಿತು. ಎಲ್ಲಕ್ಕಿಂತ ಜಾಸ್ತಿ ಅದು ಕಡಿಮೆ ಗ್ರಾಮ್ಸರು ಇದೆ, ನೋಡೋಕ್ಕೂ ಸ್ವಲ್ಪ ಹೆವಿ ಇದೆ. ಅದು 3 ಸ್ಟೆಪ್ ಇದೆ, ತುಂಬಾ ಯೂನಿಕ್ ಆಗಿ ಹಾಗೂ ಡಿಫ್ರೆಂಟ್ ಆಗಿತ್ತು. ಸೊ ಕಮಿಂಗ್ ಬ್ಯಾಕ್, ಇವಾಗ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಸೆಕ್ಷನ್ಗೆ ಬಂದಿದ್ದೀನಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರು ಅನ್ಕೋಬೇಡಿ ಕೊಲಾಬ್ರೇಷನ್ ಅಥವಾ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ. ನಾನೇನಪ್ಪ ಅಂದರೆ, ನಿಮಗೆ ನಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ಇವಾಗ ಅಕ್ಷಯ ತೃತೀಯ ಕೂಡ ಬರ್ತಿದೆಯಲ್ಲ, ಅದಕ್ಕೋಸ್ಕರನೇ ಫ್ರೆಂಡ್ಸ್. ಆ್ಯಂಡ್ ಸೊ ಬನ್ನಿ, ಇವಾಗ ಬ್ಯಾಂಗಲ್ಸ್ ಅಂತ ಅಂದರೆ ನಿಮಗೆ ಪ್ರತಿಯೊಂದು ಥರದ ಬ್ಯಾಂಗಲ್ಸ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್. ಬೇರೆ ಬೇರೆ ಕಲರ್ಸ್ ಲೈಕ್ ಪಿಂಕು, ರೆಡ್ಡು, ರೂಬಿ ಕಲರು, ಗ್ರೀನ್ ಕಲರು, ಆ್ಯಂಡ್ ಆ್ಯಂಟಿಕ್ ಪೀಸು, 2 ಬ್ಯಾಂಗಲ್ಸು, ಸಿಂಗಲ್ ಖಡಗಳು, ಎಲ್ಲ ಥರದ್ದು ಅವೈಲೇಬಲ್ ಇದೆ. ಆ್ಯಂಡ್ ಕಡಿಮೆ ಗ್ರಾಮ್ಸಲ್ಲಿ ಕೂಡ ಇದೆ, ಜಾಸ್ತಿ ಗ್ರಾಮ್ಸಲ್ಲಿ ಕೂಡ ಇದೆ. ಸೊ ತುಂಬ ಚೆನ್ನಾಗಿತ್ತು ಆಪ್ಷನ್ಸು. ನೋಡ್ಬೋದು ಇವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ? ಇವೆಲ್ಲನಾ? ಎಷ್ಟು ಗ್ರಾಮ್ಸಲ್ಲಿ ಸೆಟ್ ಆಫ್ 4 ಅಂದರೆ? ಅರೌಂಡ್ 66 ಬರುತ್ತೆ ಇದು. ಓಕೆ. 70 to 80 ಗ್ರಾಮ್ಸ್ ಬರುತ್ತೆ. ಓಕೆ ಓಕೆ, ಚೆನ್ನಾಗಿದೆ. ಚೆನ್ನಾಗಿ. ಎರಡು ಕೈಗೂ ಎರಡು. ಇದು ನೋಡಿದ್ದು ಇದು ಚೆನ್ನಾಗಿದೆ ಕಣೆ, ಮಸ್ತಾಗಿದೆ. ಚೆನ್ನಾಗಿದೆ ಅಲ್ಲ? ಒಂದು ಸಿಂಗಲ್ ಒಳನು ಚೆನ್ನಾಗಾಗುತ್ತೆ. ಬೇಕಾದ್ರೆ ಅಕ್ಕಪಕ್ಕ ಚಿನ್ನ ಖಡ ತರನ ಇದು? ಗ್ಲಾಸ್ ಬ್ಯಾಂಗಲ್ಸ್ ಕೂಡ ಹಾಕೋಬಹುದು. ಇದು ಖಡ ತರಾನು ಹಾಕೋಬಹುದು, ಅಥವಾ ಮಧ್ಯ ಹಾಕೊಂಡು ಆ ಕಡೆ ಕಡೆ ಗ್ಲಾಸ್ ಬ್ಯಾಂಗಲ್ಸ್ ಕೂಡ ಹಾಕೋಬಹುದು. ಚೆನ್ನಾಗಿದೆ ಅಲ್ವಾ? ಕರಿಬಳೆ ಹಾಕೋಬೇಕು ಈ ಕಡೆ, ಲುಕ್ಕೇ ಒಂಥರ ಚೇಂಜ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಇಷ್ಟ ಚೆನ್ನಾಗಿದೆ ಅಲ್ಲ? ಚಿಕ್ಕ ಮಕ್ಳಿಗೆಲ್ಲ ತುಂಬಾ ಒಳ್ಳೊಳ್ಳೆ. ವಿಯಾನಾಗ್ ನೀನು ಇಲ್ಲಿಗೆ ಬರ್ಬೋದು. ನಿಜ ಅನ್ಕೊಂಡೆ, ವಿಯಾನಾಗ್ ನಾವು ಇಲ್ಲಿಗೆ ಬರ್ಬೇಕಿತ್ತು. ಎಷ್ಟು ಆಪ್ಷನ್ಸ್ ಇದಾವೆ. ಸರಿ,
ಸರ್ ಇದೊಂದು ಸ್ವಲ್ಪ ತೆಗಿತೀರಾ? ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿ ಸತಿನೂ ಹಾಗೆ ಆಗುತ್ತೆ. ನಾವು ತಗೊಳಕ್ ಒಂದು ಬರ್ತೀವಿ, ನೋಡ್ತೀವಿ ಒಂದು, ಮತ್ತೆ ತಗೊಳ್ಳೋದು ಒಂದು. ಸೊ ಆ ಥರ ಆಗುತ್ತೆ. ಇಲ್ಲಿ ಮಕ್ಕಳಿಗೆ ಎಷ್ಟು ಕ್ಯೂಟ್ ಆಗಿ, ನಾನು ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತಿರೋದು ನಿಮಗೆ. ಎಷ್ಟು ಕ್ಯೂಟ್ ಆಗಿ ಬಳೆ ಇದೆ ನೋಡಿ. ಅಮ್ಮ ಇದು ನೋಡ್ರೆ ನಮ್ಗೊಂದು ಹೆಣ್ಮಗು ಏನಾದ್ರೂ ಇರಬಾರ್ದಿತ್ತಾ ಅಂತ ಫೀಲ್ ಆಗ್ತಿದೆ. ಅಕ್ಕ ನೋಡಿ ಖಡ ತರ ಇದೆ, ತುಂಬಾ ಚೆನ್ನಾಗಿದೆ. ಈ ಗ್ರಾಮ್ ಕೂಡ ಎಷ್ಟಿದೆ? 15 ಗ್ರಾಮ್ಸ್. ಪರವಾಗಿಲ್ಲ, 15 ಗ್ರಾಮ್ಸ್ ವೆಯ್ಟ್ ಅಲ್ವಾ? ಸಕ್ಕತ್ತಾಗಿದೆ ಕಣೆ. ಕೊಡೆ ನಂಗೆ ಒಂದು ನಿಮಿಷ. ಸರ್ ಕೆಳಗಡೆ ಚೆಕ್ ಮಾಡಿದ್ದೀರಾ? Yes, ತುಂಬಾ ಚೆನ್ನಾಗಿದೆ. ಎಷ್ಟು ಅಂದ್ರೆ ಇದು ಲೈಕ್ ಮಗು ಹುಟ್ಟೋ ಮಗುಗೆ ಕಣೆ ಇದು ಅಕ್ಕ. ಅವಾಗ ಹುಟ್ಟಿರೋ ಮಗು. ಸಕ್ಕತ್ತಾಗಿದೆ ನೋಡು, ಅದರಲ್ಲಿ ಇದೊಂದು ಚೆನ್ನಾಗಿದೆಯಲ್ಲ. ನಾವು ವಿಯನಾಗ ಇದನ್ನೇ ಕೊಡ್ಬೋದಿತ್ತು. ಇದು ಸ್ಕ್ರೂ ಮಾಡೋದು ಬರುತ್ತೆ, ಸೈಜ್ ಪ್ರಾಬ್ಲಮ್ ಬರಲ್ಲ. ಸ್ಕ್ರೂದು. ಕಂಟಿನ್ಯೂ ಓಕೆ ಓಕೆ. ಹಾ 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 ಹಾ. ಮೂವಿಂಗ್ ಜಾಸ್ತಿ ಇದೆ ಈ ತರ ಪ್ಯಾಟರ್ನ್. ಇದು ಮಾತ್ರ ಸಕ್ಕತ್ತಾಗಿದೆ ಕಣೆ ಅಕ್ಕ ಅಲ್ವಾ? ಸ್ಕ್ರೂ ಮಾಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ ತೋರಿಸಿ, ಇದು ಲೈಟ್ ವೇಟ್ ಇದು. ತಗೊಳ್ಳಿ ಸರ್, ಇಟ್ಬಿಡಿ. ಇನ್ಸೈಡ್ ಆಲ್ ಬರುತ್ತೆ 21 ಗ್ರಾಮ್ಸ್. ಓಕೆ, ಚೆನ್ನಾಗಿದೆ ಇದು. ರೆಡ್ ರೂಬಿದು. ಓಕೆ ಮತ್ತೆ ಫ್ರೆಂಡ್ಸ್, ಇಷ್ಟೊತ್ತು ಬ್ಯಾಂಗಲ್ಸ್ನ ನೋಡಿದ್ವಿ. ಬಟ್ ಇವಾಗ ಏನು ಅನಿಸ್ತಾ ಇದೆ ಗೊತ್ತಾ, ನಾನು ಬ್ಯಾಂಗಲ್ ಆ್ಯಕ್ಚುಲಿ ಇವಾಗಲೇ ನೀವು ನೆನ್ಪಿಟ್ಕೊಳ್ಳಿ, ಇಫ್ ಇನ್ ಕೇಸ್ ನಿಮ್ಮ ಹತ್ರ ಬ್ಯಾಂಗಲ್ ಇದೆ ಅಥವಾ ಬ್ಯಾಂಗಲ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ, ಬಳೆ ಒಳಗಡೆ ಈ ಥರ ಟ್ರಾನ್ಸ್ಪರೆಂಟ್ ಒಂದು ಇದು ಹಾಕ್ತಾರೆ, ಏನಂತಾರೆ ಅದನ್ನ? ಅದು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಂಗಲ್ ತರ ಹಾಕ್ತಾರೆ, ಒಂದು ಪ್ಲಾಸ್ಟಿಕ್ ಬ್ಯಾಂಗಲ್ ತರ. ಅದರಿಂದ ಮಲ್ಕೋಬೇಕಾದ್ರೆ ಬೆಂಡ್ ಆಗೋದೆಲ್ಲ ಆಗಲ್ಲ ಫ್ರೆಂಡ್ಸ್, ತುಂಬಾನೇ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನನ್ನ ಬ್ಯಾಂಗಲ್ ಏನಾಗಿದೆ, ನಂಗೆ ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಬೆಂಡ್ ಆಗ್ಬಿಟ್ಟು ಒಂದು ಬಳೆ ಚೆನ್ನಾಗಿದೆ, ಒಂದು ಬಳೆ ಫುಲ್ ಒಂಥರ ಡಂಕೊಮ್ ಪಂಕೊಮ್ ಆಗಿದೆ. ಅದಕ್ಕೋಸ್ಕರ ನನಗೆ ಇವಾಗ ಬ್ಯಾಂಗಲ್ ತಗೊಳ್ಳೋಣ ಅಂದರೆ, ನಾನು ಹಳೆ ಬ್ಯಾಂಗಲ್ ಏನಿದೆಯಲ್ಲ ಅದನ್ನ ಇದು ಮಾಡಿ ಮೆಲ್ಟ್ ಮಾಡಿಸಿ ಅಥವಾ ಮಾರ್ಬಿಟ್ಟು ಇಲ್ಲೇನೆ ಇವ್ರ ಹತ್ರನೇ ಒಂದು ಹೊಸ ಬ್ಯಾಂಗಲ್ ತಗೊಳ್ಳೋಣ ಅಥವಾ ಖಡಾ ಟೈಪ್ ಏನಾದರೂ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ನೀವು ಇವಾಗ ನಿಂದ ಅದು 37 ಗ್ರಾಮ್ಸ್ ಏನೋ ಇದೆ. ಸೊ ಅದನ್ನ ಹಾಕ್ಬಿಟ್ಟು ಇನ್ನೂ ಆರಾಮಾಗಿ ತುಂಬಾ ಚೆನ್ನಾಗಿದೆ. 30 ಗ್ರಾಮ್ಸ್ ಮೇಲೇನೆ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ. ಸೊ ಏನು ಗೊತ್ತಾ, ಇವಾಗ ನಮಗೆ ಒಂದೇ ಸತಿ ನಾವು ಗೋಲ್ಡಲ್ಲಿ ತಗೊಳಕ್ ಆಗಲ್ಲ ಅಂತಂದ್ರೆ, ನಮ್ಮ ಹಳೆ ಗೋಲ್ಡ್ ನಾವು ಹಾಕ್ಕೊಳ್ತಾ ಇಲ್ಲ ಗೋಲ್ಡ್ನ ಅಂತ ಅಂದಾಗ, ಆ ಗೋಲ್ಡ್ನ ಹಾಕ್ಬಿಟ್ಟು ನಾವು ಹೊಸ ಗೋಲ್ಡ್ನ ತಗೋಬಹುದು. ನಾನು ಸುಮಾರಷ್ಟು ಮಾಡಿಬಿಟ್ಟಿದ್ದೀನಿ ಆ ಥರ. ಸೊ ಇಲ್ಲಾಂದ್ರೆ ನನ್ನ ಮದುವೆ ಟೈಮಲ್ಲಿ ತುಂಬಾ ಇದು ಉಂಗ್ರಗಳು ಫ್ರೆಂಡ್ಸ್ ಕಡಿಮೆ ಒಂದು 10ರಿಂದ 12-13 ಉಂಗ್ರಗಳು ಸಿಕ್ಕೈತೆ ನನಗೆ. ಲಿಟ್ರಲಿ ಎಲ್ಲ ಬೆಳಗ್ಗೆ ಒಂದೊಂದು ಉಂಗ್ರ ಸಿಕ್ಕೈತೆ. ಇವಾಗ ನಂಗೆ ಉಂಗ್ರಗಳೆಲ್ಲ ಆಗ್ತಾ ಇಲ್ಲ. ತುಂಬಾ ಉಂಗ್ರ ತುಂಬಾ ಲೈಕ್ ಟೈಟ್ ಆಗಿದೆ. ಸ್ವಲ್ಪ ಇವಾಗ ಹೆಲ್ದಿ ಆಗಿನಲ್ಲ, ಅದಕ್ಕೆ ಉಂಗ್ರ ಎಲ್ಲ ಸ್ವಲ್ಪ ಟೈಟ್ ಆಗ್ತಾ ಇದೆ. ಆಮೇಲೆ ನನ್ನ ಚೈನು ಅದಕ್ಕೂ ಹುಕ್ ಮುರಿದೋಗಿದ್ಯಲ್ಲ. ಅಂದ್ರೆ ಈ ತರ ಓಲ್ಡ್ ಗೋಲ್ಡ್ಸ್ ಎಲ್ಲ ತುಂಬಾ ಜಾಸ್ತಿ ಇರ್ತಲ್ಲ. ಸೊ ಆ ಓಲ್ಡ್ ಗೋಲ್ಡ್ ನ ಹಾಕ್ಬಿಟ್ಟು ನಾವು ಹೊಸ ಗೋಲ್ಡ್ ತಗೋಬಹುದು. ನಾವ್ ನಿಜವಾಗ್ಲೂ ಹೇಳ್ತೀನಿ, ಇತ್ತೀಚೆಗೆ ನಾನಂತೂ ಅದನ್ನೇ ಜಾಸ್ತಿ ಮಾಡ್ತಾ ಇರೋದು. ಬಿಕಾಸ್ ಹಂಗೆ ಗೋಲ್ಡ್ ತಗೋಬೇಕು ಅಂದ್ರೆ ನಂಗೂ ಕಷ್ಟ ಆಗುತ್ತೆ. ಸೊ ನಾನು ಓಲ್ಡ್ ಗೋಲ್ಡ್ ನ ಹಾಕ್ಬಿಟ್ಟು ಆ ತರ ಕೂಡ ಮಾಡ್ತಾ ಇದೀನಿ. ಇಲ್ಲೇ ಕರಗಿಸ್ಬಿಟ್ಟು ಇಲ್ಲೇ ಪಟ ಅಂತ ಮಾಡ್ಕೊಟ್ಬಿಡ್ತಾರೆ, ನೋಡಿರ್ತೀರಾ ನೀವು. ನಾವು ತರಬೇಕಿತ್ತು ಕಣೆ ಗೋಲ್ಡು, ನಾವು ಬಳೆ ತರಬೇಕಿತ್ತು ಮತ್ತೆ ಚೈನು ತರಬೇಕಿತ್ತು. ಇಲ್ಲಾಂದ್ರೆ ಇವ್ರದೇ ಬ್ರಾಂಚ್ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೂ ಇದೆ. ಇವ್ರು ಬೇಕಾದ್ರೆ ಗೋಲ್ಡ್ ನ ಅಲ್ಲಿ ತರಿಸ್ತಾರೆ, ನಾವು ಬೇಕಾದ್ರೆ ಮನೆ ಹತ್ರನೇ ಅಲ್ವಾ, ಬೇಕಾದ್ರೆ ಅಲ್ಲಿ ತಗೊಂಡ್ ಹೋದ್ರೆ ಆಯ್ತು. ಇವಾಗ ಇಲ್ಲಿ ನಾವು ನೋಡೋಣ ಯಾವ್ದು ಇಷ್ಟ ಆಯ್ತು ಅಂತ ನೋಡಿ ಒಂದ್ 10-20 ಸಾವಿರ ಬೇಕಾದ್ರೆ ನಕ್ಷತ್ರತೆಗಲ್ವಾ ತಗೊಳ್ಳೋದು. ಮತ್ತೆ ಇಲ್ಲಿ ತನಕ ಬರಕ್ಕಾಗಲ್ಲ, ಅದಕ್ಕೇನೆ ಅಡ್ವಾನ್ಸ್ ಕೊಟ್ಟು ಅಲ್ಲಿಗೆ ತರಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನನ್ಗೊಂದು ಪ್ಲಾನು ಇದೆ ಫ್ರೆಂಡ್ಸ್, ಗೋಲ್ಡ್ ಪ್ಲಾನು ಇದೆ. ನಾನು ಆ್ಯಕ್ಚುಲಿ ಆ ಗೋಲ್ಡ್ ಪ್ಲಾನು ನನ್ನ ತಂಗಿ ಮದುವೆಗೋಸ್ಕರ ಮಾಡಿದ್ದು. ಬಟ್ ಇವಾಗ ಅದು ಎಕ್ಸ್ಪೈರ್ ಆಗ್ತಾ ಇದೆ, ಅಂದರೆ 1 ಇಯರ್ ತನಕ ಇರುತ್ತಲ್ಲ. ಸೊ 1 ಇಯರ್ ಆದಮೇಲೆ ನಾವು ಮಾಡಿಸ್ಕೋಬೇಕಲ್ವಾ, ನೋಡೋಣ. ಹಂಗೂ ಸ್ವಲ್ಪ ಲಾಂಗ್ ಹಾರಸ್ ನೋಡೋಣ. ಹೆಂಗಿದ್ರು ಬಂದಿದೀವಿ ಒಂದ್ಸತಿ. ಲಾಂಗ್ ಹಾರನ? ಲಾಂಗ್ ಹಾರ ಹೆಂಗೋ ಲಾಂಗ್ ಹಾರ ಏನು ತಗೊಳಲ್ಲ ಬಿಡೆ ತೆಗಿ, ನೋಡೋಣ. ಅಟ್ಲೀಸ್ಟ್ ಡಿಸೈನ್ ಶೇರ್ ಮಾಡ್ಬೋದಲ್ವಾ. ಇವಾಗ ನೀವು ನೋಡ್ದಂಗೆ ಆಗುತ್ತೆ, ನಿಮಗೂ ಐಡಿಯಾ ಬರುತ್ತೆ. ಲಚ್ಚೂಸ್ ಪ್ರಪಂಚ ಅವ್ರದ್ದು ಕನ್ನಡ ವ್ಲಾಗರ್ ಸುಪ್ರಿಯಾ. ಲಚ್ಚೂಸ್ ಪ್ರಪಂಚ ಹೇಗಿದ್ರು ಇವಾಗ ಲಾಂಗ್ ಹಾರ ತೋರಿಸ್ದಂಗೂ ಆಗುತ್ತೆ. ಸೊ ಅದಕ್ಕೆ ಒಂದು ರೌಂಡ್ ತೋರಿಸ್ತೀವಿ ಬನ್ನಿ. ನಾವಂತೂ ಆಲ್ರೆಡಿ ತಗೊಂಡಿದ್ದೀವಿ, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನೊಂದಷ್ಟು ಕಲೆಕ್ಷನ್ಸ್ ನೋಡಿದೆ ಅವಾಗಲೇ ಬರ್ತಾ ಎಂಟರ್ ಆಗ್ತಿದ್ದಂಗೆ. ಯಾವ್ದು ಹೇಳ? ಅದು ಮೇಘನ ಹತ್ರ, ಮೇಘನ ಅವ್ರ ಹತ್ರ ಇದೆಯಾ? ಥರ್ಡ್ ಒನ್ ತಾನೆ, ಅವ್ರ ಹತ್ರ ಹಂಗೆ ತಾನೇ ಇರೋದು. ಹೌದು, ಸ್ವಲ್ಪ ಹಾಗೆ. ಅದು ಮತ್ತೆ ಅದರ ನೆಕ್ಸ್ಟು ಫ್ರೆಂಡ್ಸ್, ಲಾಂಗ್ ಹಾರ ನಾನು ನಿಮಗೆ ಸ್ಟಾರ್ಟಿಂಗೇ ತೋರಿಸ್ಬಿಟ್ಟೆ. ಬಿಕಾಸ್ ನಾವು ಹೆಂಗಸುಗಳು ಜಾಸ್ತಿ ಇಷ್ಟಪಡೋದೆ ಲಾಂಗ್ ಹಾರ ಅಂತೆ, ಚೋಕರು ಅದು ಇದು ಅಂತ. ಅದಕ್ಕೆ ನಾನು ಸ್ಟಾರ್ಟಿಂಗೇ ತೋರಿಸ್ಬಿಟ್ಟೆ. ಆ್ಯಂಡ್ ಮೋರ್ವರ್ ಮಮ್ಮಿ ಕೂಡ ತೋರಿಸ್ಬೇಕಿತ್ತು. ಮಮ್ಮಿ ನಮ್ಮ ಜೊತೆ ಬಂದಿರಲಿಲ್ಲಲ್ವಾ, ಸೊ ಎಡಿಟ್ ಮಾಡಬೇಕಾದ್ರೆ ಮಮ್ಮಿ ಕೂಡ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ರು. ಫಸ್ಟು ಲಾಂಗ್ ಹಾರ ತೋರಿಸೋದು ಅಂದರೆ, ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗ್ಗೆ ಮಮ್ಮಿ ಕೂಡ ತೋರಿಸ್ದಾಗ ಹಿಂಗೆ ಎಡಿಟ್ ಮಾಡಬೇಕು, ಅದನ್ನ ಕೂಡ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್, ಇದು ಬಂದು ಫ್ರೆಂಡ್ಸ್ ಫಿಂಗರ್ ರಿಂಗು. ಬೋತ್ ಮೇಲ್ ಹಾಗೂ ಫೀಮೇಲ್ಗೆ ಇಬ್ಬರು ಕೂಡ ಆಯಿತು, ಮಕ್ಕಳು ಕೂಡ ಆಯಿತು. ಸೊ ಕಲೆಕ್ಷನ್ಸ್ ಮಾತ್ರ ತುಂಬ ಆಯಿತು ಫ್ರೆಂಡ್ಸ್. ನಾನು ಪ್ರತಿಯೊಂದನ್ನು ತೋರ್ಸೋಕೆ ಹೋದರೆ ಅದು ಒಂಥರ ಕೊಲಾಬ್ರೇಷನ್ ಥರ ಅನ್ಕೋತೀರಾ.
ಆಮೇಲೆ ಅದು ತುಂಬ ಬೋರ್ ಆಗೋ ಲೆಂದಿ ಕೂಡ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗ್ಲಿಮ್ಸ್ ಥರ ಮಾತ್ರ ತೋರಿಸ್ತಾ ಇದ್ದೀನಿ. ಹಾರ, ಚೋಕರು ಮತ್ತು ನೆಕ್ಲೆಸ್ ಮಾತ್ರ ಸ್ವಲ್ಪ ಜಾಸ್ತಿ ತೋರಿಸಿದ್ದೀನಿ, ಬಿಕಾಸ್ ಹಾಗೆ ಹೇಳ್ದಂಗೆ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದು ಅದ್ರ ಮೇಲೆ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರನೇ. ಹಾಗೂ ಕಲೆಕ್ಷನ್ಸ್ ಅದ್ರಲ್ಲಿ ಮಾತ್ರ ತುಂಬಾ ಇತ್ತು. ಫ್ರೆಂಡ್ಸ್ ಫೈನಲಿ ನಾವು ಯಾವ ರೀಸನ್ಗೋಸ್ಕರ ಬಂದಿದ್ದೀವಲ್ಲ ಅದನ್ನ ಇವಾಗ ನೋಡೋಕ್ಕೆ ಲಾಸ್ಟಿಗೆ ಬಂದಿರೋದು, ಅದು ಬಂದು ಮಂಗಳಸೂತ್ರ. ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನೋಡೋಣ ಇಲ್ಲಿ ಫಸ್ಟ್ ನಾನು ನೋಡ್ತೀನಿ, ಆಮೇಲೆ ಇದು ನೋಡಿ ಅಕ್ಕ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಒಂದು ಮಂಗಳಸೂತ್ರ ಏನಂತೀವಲ್ಲ, ಈ ಥರ ಡಿಸೈನ್ ಬಂದು ನಮ್ಮ ಪಾರ್ಲರ್ ಆಂಟಿ ಅಂತ ಇದ್ದಾರೆ, ಕಲಾ ಆಂಟಿ ಅವರು. ಸೊ ಅವರು ಈ ಥರ ಹಾಕೋತಾ ಇದ್ರು, ಇವಾಗಲ್ಲ ಅವಾಗಲೂ ತಗೋಬೇಕು. ಅದು ಚೈನು, ಬಟ್ ಇದು ಮಂಗಳಸೂತ್ರದಲ್ಲಿ ಈ ಥರ ಬಂದಿದೆ. ಚೆನ್ನಾಗಿದೆಯಲ್ಲ. ಸೊ ಇದು ಎಷ್ಟು ಗ್ರಾಮು ಇದೆ? 12 ಗ್ರಾಮ್ಸ್. ಉಲ್ಟಾ ಮಾಡೋದು, ಉಲ್ಟಾ ತೋರಿಸ್ತಿದ್ಯಾ ನೀನು ಕರೆಕ್ಟಾಗಿ. ಸಾರಿ, 12 ಗ್ರಾಮ್ಸ್ ಸರಿ ಫ್ರೆಂಡ್ಸ್. ನೋಡೆ ಚೆನ್ನಾಗಿದೆ ಕಣ, ಸಖತ್ತಾಗಿದೆ ಅಲ್ವಾ? ಈ ಥರ ತಗೋ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕರಿಮಣಿ ಜಾಸ್ತಿ ಬೇಡ, ಒಂದು ಕರಿಮಣಿ ಇರಬೇಕು, ಅದಕ್ಕೆ ಮಂಗಳಸೂತ್ರ ಅಂತ ಕರೆಯೋದು. ಒಂದು 4 ಇದ್ಬಿಟ್ಟು ಫುಲ್ ಗೋಲ್ಡ್ ಆ ಥರದ್ದು ನೋಡು. ಇದು ನೋಡಿ ಡೈಮಂಡ್ ಥರ ಕಾಣುತ್ತಾ ಸ್ಟೋನ್ಸು. ಇದು ಎವರ್ಗ್ರೀನ್ ಡಿಸೈನ್ ಇದು, ಆದ್ರೆ ತುಂಬಾ ಹಳೆ ಡಿಸೈನ್ ಇದು. ಇದು ಚೆನ್ನಾಗಿದೆ ನೋಡು. ಅದು ಕೂಡ ಡಿಫ್ರೆಂಟ್ ಆಗಿದೆ, ಬಟ್ ಇದೆ ಫುಲ್ ಕರಿಮಣಿ. ಇದು ಎಷ್ಟು ಕಡಿಮೆ ಗ್ರಾಮ್ ಇರಬೇಕು? ಇದು ಎಷ್ಟು? 8 ಗ್ರಾಮ್ಸ್. 8 ಗ್ರಾಮ್ಸ್ ಇದೆ. 8 ಗ್ರಾಮ್ಸ್ ಅಲ್ಲಿ ನಿಮಗೆ ಬ್ಲ್ಯಾಕ್ ಪಿಕ್ಸೆಲ್ ಲೆಸ್ ಆಗುತ್ತೆ. ಇದು ನೋಡಕ್ಕ, ಇದೆಲ್ಲ ಉದ್ದುದಾಯ್ತು, ದೊಡ್ಡದಾಯ್ತು, ಲಾಂಗ್. ನಂಗೆ ಚಿಕ್ಕದು ಬೇಕಿತ್ತು ಆ್ಯಕ್ಚುಲಿ. ಇದನ್ನು ತೋರಿಸು, ಪರವಾಗಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ, ಪ್ಯಾಟರ್ನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದರ ಹ್ಯಾಂಗಿಂಗ್ಸ್ ಅಲ್ಲಿ ನಮಗೆ ಏನೋ ಒಂದು ಬೇಕಿತ್ತು. ನಾನು ಹೇಳ್ತೇನೆ ಕಡೆ ತಗೋ, ಅದೇ ತರ ಮಾಡು. ಇವಾಗ ನಿನ್ನ ಹತ್ರ ಬೈ ಚಾನ್ಸ್ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ನಿನ್ನ ಹಳೆ ಚೆನ್ನಿನ ಅದನ್ನ ಅದು ಒಂದು 12 ಗ್ರಾಮ್ಸ್ ಇದೆ. ಅದು ಒಂದು 12 ಗ್ರಾಮ್ಸ್ ಅಲ್ಲೇ ಇರೋದು. 12-13 ಗ್ರಾಮ್ಸ್ ಅಲ್ಲಿ ಇದೆ ಅದು. ಓಕೆ ಫ್ರೆಂಡ್ಸ್, ಇವಾಗ ಕೆಲವೊಂದು ಪೆಂಡೆಂಟ್ನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ವ್ಲಾಗ್ ನೋಡಿದ್ರಲ್ಲ, ಮಮ್ಮಿ ಇದು ಒಂದು ಮೆರೂನ್ ಕಲರ್ ಚೈನಿಗೆ ಒಂದು ಪೆಂಡೆಂಟ್ ತಗೊಂಡಿದ್ದಾರೆ. ಆಲ್ಮೋಸ್ಟ್ 1 ಇಯರ್ ಮೇಲೇ ಆಯಿತು. ಸೊ ತುಂಬ ಜನ ಅದನ್ನ ಇಷ್ಟಪಟ್ಟು ಫೋಟೋಸ್ ಕೂಡ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಶೇರ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇನ್ನೂ ಹೊಸ ಕಲೆಕ್ಷನ್ಸ್, ಹೊಸ ಡಿಸೈನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ಅಲ್ವಾ. ಲೈಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ನಿಮಗೆ ಹೆವಿ ಜ್ಯುವೆಲ್ರೀಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅಂದರೆ ಈ ಥರ ಪೆಂಡೆಂಟ್ಸ್ನ ಹಾಕೋಬೋದು. 19 grams, not even 20. Sir, mirror. ಓಕೆ, ಸೊ ಲಚ್ಚುಗೆ ಒಂದು ಮಂಗಳಸೂತ್ರ ಇಷ್ಟ ಆಗಿದೆ ಆಯಿತು, ಬಟ್ ಅಲ್ಲೂ ಒಂದ್ಸತಿ ನೋಡೋಣ ಅಂತ ಇದ್ದಾಳೆ. ಅಂದರೆ ಇದೇ ಆಲ್ಮೋಸ್ಟ್ ಫಿಕ್ಸ್ ಅಂತಾನೆ ಅನ್ಕೊಳ್ಳಿ. ನನ್ನ ಚೈನ್ ಏನಿದೆಯಲ್ಲ ಅದನ್ನ ನಾವು ತರಬೇಕಿತ್ತು ಫ್ರೆಂಡ್ಸ್. ಮನೇಲಿ ಅದನ್ನ ನೋಡಿದ್ವಿ, ಓಕೆ ಬೇಡ ಬಿಡು, ಅದನ್ನ ಸೈಡಿಗೆ ಇಟ್ಟಿರೋಣ, ಯಾಕೆ ಅದನ್ನ ಹಾಕೋದು ಅಂತ. ಬಟ್ ಇವಾಗ ಯಾಕೋ ಅದನ್ನ ಹಾಕಬೇಕು ಅಂತ ಅನ್ಕೊಂಡಿದೀವಿ. ಸೊ ಇವ್ರಿಗೆ ಹೇಳ್ತೀವಿ ಅದನ್ನ ಆ ಬ್ರಾಂಚಿಗೆ ತರಿಸ್ಕೊಳ್ಳಿ ಅಂತ, ಸೊ ದಟ್ ನಾವು ಚೈನ್ ಬೇಕಾದ್ರೆ ಮೆಲ್ಟ್ ಮಾಡಿಸಿ ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಮಾಂಗಲ್ಯ ಚೈನ್ ನಿಮಗೆ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದೇ ನಂಗೆ ಜಾಸ್ತಿ ಇಷ್ಟ ಆಗಿದೆ. ಅದು ಬೀಡ್ಸ್, ಕೆಳಗಡೆ ಬೀಡ್ಸ್ ತರ ಇದ್ದಲ್ಲ ಅದು. ಬಟ್ ಇದ್ರ ಹತ್ರ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ. ಕಲೆಕ್ಷನ್ಸ್ ಪ್ರತಿಯೊಂದು ಕಲೆಕ್ಷನ್ ತುಂಬಾ ಇಷ್ಟ ಸಕ್ಕತ್ತಾಗಿದೆ. ಲಾಂಗ್ ಹಾರಗಳು ತುಂಬಾ ಚೆನ್ನಾಗಿದೆ. ಅಂಡ್ ಇವಾಗ ಒಂದ್ ಸ್ವಲ್ಪ ಸಿಲ್ವರ್ ಅಂತ ಮಮ್ಮಿ ಹೇಳಿದ್ರು, ಅಕ್ಷಯ ತೃತೀಯ ದಿವಸ ಅವ್ರು ಸಿಲ್ವರ್ ತಗೋತಾರೆ ಅಂತ ಹೇಳಿದ್ರು. ಸರಿ ಆಯ್ತು, ಸಿಲ್ವರ್ ನೋಡೋಣ ಅಂತ ನೋಡೋಣ. ಸಿಲ್ವರ್ ಅಲ್ಲಿ ಏನೆಲ್ಲ ಇದೆ ತೋರಿಸ್ತೀನಿ, ಹಾಗೆ ನಿಮ್ಗೆ ಬನ್ನಿ. ನಾನು ಮಾಂಗಲ್ಯ ಚೈನ್ ಅಂತ ಆದಷ್ಟು ಫಿಕ್ಸ್ ಆಗಿದ್ದೀನಿ. ಮಮ್ಮಿ ಸಿಲ್ವರ್ ಅಂತ ಹೇಳ್ತಾವ್ರೆ. ನೀನೇನ್ ತಗೋತೀಯಾ? ನಾನು ಸಿಲ್ವರ್ ಅಂತಾನೆ ಅನ್ಕೊಂಡಿದ್ದೀನಿ, ನೋಡೋಣ. ಇದು ತೋರಿಸಿ ಸರ್, ಇದೇ ಅಂತಾರೆ ಇದನ್ನ, ದೀಪ, ಕಾಮಾಕ್ಷಿ ದೀಪ. ಸ್ವಲ್ಪ ಮೀಡಿಯಂ ಸೈಜೇ ಇರಲಿ, ಅಂದ್ರೆ ದೊಡ್ಡದು ತೋರಿಸಿ. ಒಂದೇ ಸತಿ ತಗೊಂಡ್ರೆ ದೊಡ್ಡದೇ ತಗೋತೀವಿ. ಕಾಮಾಕ್ಷಿ ಸರ್, ಇದು ಅಷ್ಟಲಕ್ಷ್ಮಿ ಬರುತ್ತಲ್ಲ, ಆ ತರ ಕಾಮಾಕ್ಷಿ ದೀಪ ಇಲ್ವಾ? ಓಕೆ, ಅಂದ್ರೆ ನನಗೆ ಅದು ಸ್ಟಾಕ್ ಇಲ್ವಾ ಅಥವಾ ಸ್ಟಾಕ್ ಅದು ಅಷ್ಟಲಕ್ಷ್ಮಿ ಇರುತ್ತೆ. ಓಕೆ ಓಕೆ. ಗಜಲಕ್ಷ್ಮಿ ಅಷ್ಟಲಕ್ಷ್ಮಿ ಏನ್ ಡಿಫ್ರೆನ್ಸ್ ಹೇಳು? ಅಷ್ಟಲಕ್ಷ್ಮಿ ಅಂದ್ರೆ 8 ಲಕ್ಷ್ಮಿಗಳು ಇರ್ತಾರೆ ಪಕ್ಕ. ಬಟ್ ಕಾಮಾಕ್ಷಿ ದೀಪ ಯೂಶುವಲಿ ಗಜಲಕ್ಷ್ಮಿ ಇರೋದೇ ತಗೋಬೇಕು ಅಂತಾರೆ. ಓ, ಇದು ಈ ತರದ್ದು ಅಷ್ಟಲಕ್ಷ್ಮಿ ಈ ತರ ಇದೆ ಗೈಸ್. ಇದು ಆಂಟಿಕ್ ಸಿಲ್ವರ್ ಅನ್ಸುತ್ತಲ್ಲ, ಗಟ್ಟಿ ಇದೆ ಸಖತ್. ನೋಡಿ ಅಕ್ಕ, ಈ ದೀಪ ನಮ್ಮ ಮನೆಗೆ ಸಾಕಲ್ವಾ, ನಮ್ಮ ದೇವ್ರ ಮನೆಗೆ. ಬಟ್ ಗಜಲಕ್ಷ್ಮಿ ತಗೋಬೇಕಂದ್ರೆ ಪಕ್ಕದಲ್ಲಿ ಆನೆಗಳಿರೋ ತಗೋಬೇಕು.
ಹೌದಾ, ಇಲ್ಲಿದೆ ಅದು ಇದಕ್ಕೆ ಗಜಲಕ್ಷ್ಮಿ. ಎರಡಿಗೂ ಆನೆ ಇದೆ, ಬಟ್ ಇದಕ್ಕೆ ಆನೆ ಇಲ್ಲ, ಇದು ಪ್ಲೇನ್. ಇದು ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪ. ಇದು ಮೇನ್ ಕಾಮಾಕ್ಷಿ ದೀಪ. ಇದೆಲ್ಲ ಗಜಲಕ್ಷ್ಮಿ ದೀಪನ ಕಾಮಾಕ್ಷಿ ದೀಪ ಅಂತ ಕರೀತಾರೆ ಅಷ್ಟೇ. ಇದು ಮೇನ್ ಕಾಮಾಕ್ಷಿ ದೀಪ. ಕಾಮಾಕ್ಷಿ ಯಾವಾಗಲೂ ಕಬ್ಬು ಹಿಡಿದಿರ್ತಾರೆ, ಶುಗರ್ ಕೇನ್ ಹಿಡಿದಿರ್ತಾರೆ. ಓಕೆ ಓಕೆ, ಅವರು ಕಾಮಾಕ್ಷಿ ದೀಪ ಅಂತಾನ. ಓಕೆ, ನಂಗೆ ಇದು ಆಕ್ಚುಲಿ ಗೊತ್ತೇ ಇರಲಿಲ್ಲ ಕಣೆ ಅಕ್ಕ. ನಿಂಗೆ ಗೊತ್ತಿತ್ತು? ನನಗೂ ಗೊತ್ತಿಲ್ಲ, ಇದು ಇವತ್ತೇ ಗೊತ್ತಾಗಿತ್ತು ನನಗೆ. ನಾನು ಶುಗರ್ ಕೇನ್ ಹಿಡಿದಿರೋದೇ ಕಾಮಾಕ್ಷಿನಾ? ಓಕೆ ಓಕೆ ಓಕೆ. ಅಂದ್ರೆ ಮತ್ತೆ ಲಕ್ಷ್ಮಿ ಅಲ್ವಾ? ಕಾಮಾಕ್ಷಿನೇ ಬೇರೆ, ಕಾಮಾಕ್ಷಿ ದೇವಸ್ಥಾನನೇ ಬೇರೆ ಇರುತ್ತಲ್ವಾ? ಕಾಮಾಕ್ಷಿ ದೇವಸ್ಥಾನ ಬೇರೆ ಇದೆ. ಸೊ ಇದು ಕಾಮಾಕ್ಷಿ ದೇವರೇ ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ ಅಂತಾರಲ್ಲ ಹಂಗೆ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ನಮಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಏನಪ್ಪಾ ಅಂದ್ರೆ ಈ ತರ ಕಾಮಾಕ್ಷಿ ದೀಪ ಏನಂತ ಕರಿತೀವಲ್ಲ, ಸೊ ನೀನೇ ಹೇಳಿ. ಅಂದ್ರೆ ಕಾಮಾಕ್ಷಿ ಅಮ್ಮ ಬಂದ್ಬಿಟ್ಟು ಶುಗರ್ ಕೇನ್ ಹಿಡಿದಿರ್ತಾರಂತೆ, ಕಬ್ಬು. ಸೊ ಬೇಸಿಕಲಿ ಅದು ಕಾಮಾಕ್ಷಿ ದೀಪ ಅಂತ ಕರೆಯೋದು ಎಂತಕ್ಕೆ ಅಂದ್ರೆ ಕಂಚಿ ಕಾಮಾಕ್ಷಿ ಆ ದೇವರೇ ಈ ತರ ಈ ದೀಪ ಆ ದೇವರೇ ಇರಬೇಕು ಆ ದೀಪದಲ್ಲಿ. ಅದು ಒರಿಜಿನಲ್ ಕಾಮಾಕ್ಷಿ ದೀಪ. ಇನ್ನು ಇದೆಲ್ಲ ಗಜಲಕ್ಷ್ಮಿ ದೀಪ ಅಂತ ಕರೀತಾರೆ. ಸೊ ನಮ್ಮಮ್ಮನ ಮನೇಲಿ ಗಜಲಕ್ಷ್ಮಿ, ಇದನ್ನೇ ಕಾಮಾಕ್ಷಿ ದೀಪ ಅಂತ ಕರೀತಾರೆ. ಇದನ್ನೇ ಗಜಲಕ್ಷ್ಮಿ ಇರೋದೇ ಕಾಮಾಕ್ಷಿ ದೀಪ ಅಂತ ಕರೀತಾರೆ. ಆಕ್ಚುಲಿ ಯೂಶಲಿ ಎಲ್ಲಾರ ಮನೇಲೂ ಇದೇ ಇರುತ್ತೆ. ಇದನ್ನೇ ಕರೆಯೋದು. ನಮ್ಮ ಮನೇಲಿ ಇದೆ. ನಮ್ಮ ಸ್ಟಾಕ್ ಬರೋದು ಇದು ಸ್ವಲ್ಪ ಕಡಿಮೆ ಬರುತ್ತೆ. ಓಕೆ, ಇದು ನಿಮಗೆ ಯಾವಾಗಲೂ ಸಿಗುತ್ತೆ. ನಾವು ಕಸ್ಟಮೈಸ್ ಮಾಡಿಸ್ಕೋಬೋದಾ ಈ ತರ? ಬಿಕಾಸ್ ಇದೇ ಕಾಮಾಕ್ಷಿ ದೀಪ ಅಂತಂದ್ರೆ ನನಗೆ ಅದು ಒಂದು ಆಸೆ ಇದೆ. ಒಂದು ದೊಡ್ಡ ಸೈಜಲ್ಲಿ ಫ್ಯೂಚರ್. ಅಕ್ಕ ಫುಲ್ ದೊಡ್ಡದೇ ಫ್ರೆಂಡ್ಸ್, ನಾವೆಲ್ಲ ಮೀಡಿಯಂ ಸೈಜು, ಸ್ಮಾಲ್ ಸೈಜು, ತಗೋ ಮತ್ತೆ ಎಕ್ಸ್ಟ್ರಾ ಸ್ಮಾಲ್ ಸೈಜು. ನೋಡಿ ಇದು ಚೆನ್ನಾಗಿದೆಯಲ್ಲ. ಸೊ ಇದ್ರಲ್ಲಿ ಏನು ಡಿಸೈನ್ಸ್ ಇದೆಯಾ? ಕೆಳಗಡೆ ಲಾಭ ನಷ್ಟ, ಲಾಭ ನಷ್ಟ, ಲಾಭ ಶಿವಲಿಂಗ. ಇದಕ್ಕೆ ನೈವೇದ್ಯ ಮಾಡ್ಬೇಕಂತ ಲಾಭ. ಮೇಲೆಯಿಂದ ನೀರು ಹಾಕು. ಓ ಸಖತ್ತಾಗಿದೆ ಕಣೆ ಅಕ್ಕ, ಅಲ್ಲ? ತುಂಬಾ ಚೆನ್ನಾಗಿದೆ, ಮಸ್ತ್ ಆಯ್ತು. ತಗೊಳ್ಳಿ ತರದು ಅಕ್ಕ ನಿಮ್ಮ ಮನೆಗೆ. ತಗೋತೀನಿ. ಇದೊಡೆ ಒಂದೊಂದು ಡ್ರಾಪ್ ಬಿಡುತ್ತೆ. ಎಷ್ಟು ಸಖತ್ತಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ಇದು ಆಕ್ಚುಲಿ ಕವರ್ ಹಾಕಿದ್ದಾರೆ, ಇನ್ನೂ ಕ್ಲಿಯರ್ ಆಗಿ ಸರ್ ಇವೆಲ್ಲ ಡಿಸೈನ್ಸ್ ಎಲ್ಲ ಇರುತ್ತಾ? ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಏನಾದರೂ ನಾವು ಏನಂತಾರೆ ಅಭಿಷೇಕ ಮಾಡಬೇಕು ಅಂತಂದ್ರೆ ಈ ಚಿಕ್ಕ ಬಿಂದಿಗೆ ಏನಿದೆಯಲ್ಲ, ಅಲ್ಲ ಚೊಂಬು ತರ ಏನಿದೆಯಲ್ಲ, ಅದಕ್ಕೆ ಈ ತರ ಹಾಲು, ಮೊಸರು, ನೀರು, ಏನಾದ್ರು ಎಳ್ನೀರು ಆ ತರ ಹಾಕಿ ಇಲ್ಲೊಂದು ಹೋಲ್ ಇದೆಯಂತೆ. ಸ್ಮಾಲ್ ಸೈಜ್ ಹೋಲ್ ಇರುತ್ತೆ, ಒಂದೊಂದು ಡ್ರಾಪೇ ಬೀಳುತ್ತೆ ಕೆಳಗಡೆ. ಓಕೆ, ಚೆನ್ನಾಗಿದೆ ಕಾನ್ಸೆಪ್ಟ್. ನಾನು ಆ್ಯಕ್ಚುಲಿ ನಮ್ಮ ಮನೆಗೆ ಇದು ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ಏನು ಶಿವನ? ನಿಮ್ಮ ಮನೆಯದ್ದು ಶಿವನೇ ಅಲ್ವಾ? ನಮ್ಮ ಮನೆಯದ್ದು ಶಿವನೇ ಅಲ್ವಾ. ನನಗೆ ನಾನು ಅದಕ್ಕೆ ಅದು ನಮ್ಮ ಮಮ್ಮಿ ಮನೇಲಿ ಮತ್ತೆ ನಮ್ಮ ಅತ್ತೆ ಮನೇಲಿ ಇದೆ, ಇದ್ರದ್ದು ಮಣ್ಣಿನ ತಗೊಂಡಿದ್ದಾರೆ. ಬಟ್ ನನಗೆ ಬೆಳ್ಳಿದೇ ತಗೋಬೇಕು ಅಂತ ನಾನು ಲಿಂಗ ತಗೊಂಡಿಲ್ಲ. ಬಟ್ ಶಿವಂಗೆ ಆಡಂಬರ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನಂದಿನೂ ತಗೋಬೇಕು. ಹೌದು, ಏನೋ ಶಿವಂಗೆ ಆಡಂಬರ ಇಷ್ಟ ಇಲ್ವಾ? ಶಿವಂಗೆ ಆಡಂಬರ ಇಷ್ಟ ಇಲ್ಲ. ಶಿವ ತುಂಬಾ ಪ್ಲೇನ್ ಬೇಸಿಕ್, ಅದಕ್ಕೆ ಶಿವನ ಜಾಸ್ತಿ ಇದ್ರಲ್ಲೇ ಮಣ್ಣಿನದ್ರಲ್ಲೇ ಇರ್ತಾರೆ. ಸರ್ ಅದು ಕಾಂಬಿನೇಷನ್ ಇದೆಯಾ ನಿಮ್ಮ ಹತ್ರ? ಅಂದ್ರೆ ಕೆಳಗಡೆ ಏನಾದ್ರು ಈ ತರ ಸಿಲ್ವರ್ದು, ಬಟ್ ಮೇಲ್ಗಡೆ ಲಿಂಗ ಮಾತ್ರ ಮಣ್ಣಿಂದ ಆ ಥರನೂ ಇರುತ್ತೆ. ಇದೆಯಾ? ಓ ನೈಸ್, ಚೆನ್ನಾಗಿದೆ ಅಲ್ಲ ಸರ್? ಆದ್ರೆ ಒಂದಡಿಗಿಂತ ಜಾಸ್ತಿ ಇರಬಾರ್ದಲ್ಲ? ಹೌದು, ಒಂದಡಿಗಿಂತ ಜಾಸ್ತಿ ಇದ್ರೆ ಡೈಲಿ ಪೂಜೆ ಮಾಡ್ಲೇಬೇಕು. ಅಭಿಷೇಕ ತರನೇ ಏನು ಮಾಡ್ಬೇಕು ಅಂತ ಹೇಳ್ತಾರೆ. ಮುಷ್ಟಿ ಇಡಿ, ಒಂದಡಿ ಅಂತ ಬರಲ್ಲ, ಮುಷ್ಟಿ ಇಡಿ ಅಂತ ಬರುತ್ತೆ. ಮುಷ್ಟಿ ಇಡಿಯಿಂದ ಜಾಸ್ತಿ ಇದ್ರೆ ನಿಮಗೆ ಡೈಲಿ ಪೂಜೆ ಮಾಡ್ಲೇಬೇಕು. ಮುಷ್ಟಿ ಇಡಿಯಿಂದ ಒಳಗಡೆ ಇದ್ರೆ ಯಾವಾಗ ಬೇಕು ಪೂಜೆ ಅಂದ್ರೆ ಅಭಿಷೇಕ ತರನೇ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಈ ತರ ಇದ್ರೆ ಇದು ನೋಡಿ, ಇವಾಗ ಇದು ಒಂದು ಇಡಿ ಅಲ್ವಾ, ಇದು ನಂದು ಮುಷ್ಟಿ ಇಡಿ ಅಂತ ಏನ್ ಕರೀತಾರಲ್ಲ, ಇಷ್ಟಕ್ಕಿಂತ ದೊಡ್ಡದು ಯಾವುದೇ ವಿಗ್ರಹ, ದೇವ್ರ ವಿಗ್ರಹ ತಗೋಬಾರ್ದು ಅಂತ ಹೇಳ್ತಾರೆ. ಇದು ಶಿವಲಿಂಗ ಬರುತ್ತೆ. ಇದು ಶಿವಲಿಂಗ ಮಿನಿಮಮ್ 3 ಇಂಚಸ್ ಮುಷ್ಟಿ ಇಡಿ ಒಳಗಡೆ ಇದ್ದರೆ ನೀವು ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು. ಮುಷ್ಟಿ ಇಡಿಗಿಂತ ಜಾಸ್ತಿ ಬಂದರೆ ನೀವು ಡೈಲಿ ಪೂಜೆ ಮಾಡಲೇಬೇಕು, ಮಾಡಲೇಬೇಕು. ಸರ್ ಇದು ಬರೀ ಶಿವಲಿಂಗಂಗೆ ಅಂತನಾ ಬೇರೆ ಎಲ್ಲಾ ದೇವರುಗಳಿಗೂ ಅದೇ ಕನ್ಸಿಡರ್ ಆಗುತ್ತೆ? ಎಲ್ಲ ದೇವರುಗಳಿಗೂ ಅದೇ ಕಾನ್ಸೆಪ್ಟ್. ಸೊ ಅದಕ್ಕೆ ತಗೋಬೇಕಾದ್ರೆ ಪುಟ್ಟದಾಗ ನಾವು ಹೇಳ್ತೀವಲ್ಲ ದೊಡ್ಡದಾಗಿ ತಗೋಬೇಕು ಅಂತ, ಈ ವಿಗ್ರಹಗಳನ್ನ ಮಾತ್ರ ಒಂದು ಸ್ವಲ್ಪ ಚಿಕ್ಕದಾಗಿ ತಗೋಬೇಕು. ಇದು ಚಾಮುಂಡೇಶ್ವರಿ ದೇವಿ, ಇದು ತಗೊಂಡ್ರೆ ಇದು ನೀವು ಡೈಲಿ ಪೂಜೆ ಮಾಡಲೇಬೇಕು, ಯಾಕಂದ್ರೆ ಮುಷ್ಟಿ ಇಡಿಯಿಂದ ಜಾಸ್ತಿ ಇದೆ. ಸರ್ ಅದು ಇವಾಗ ನಾವು ಮುಷ್ಟಿ ಒಳಗೆ ಇಟ್ಕೊಂಡು ಅದನ್ನ ಚೆಕ್ ಮಾಡಬೇಕಾ, ಅಥವಾ ಇವಾಗ ಕೆಲವೊಬ್ರು ಹಿಂಗ್ ಚೆಕ್ ಮಾಡ್ತಾರಲ್ಲ ಈ ಹೈಟ್? ಮುಷ್ಟಿ ಇಡಿ ಇಟ್ಕೊಂಡ್ರೆ ನೀವು ಚೆಕ್ ಮಾಡಬೇಕು. ಓಕೆ, ಸೊ ಇದೊಂದು ಇದು ಚೆನ್ನಾಗಿದೆ ಅಕ್ಕ.
ಇದೆಲ್ಲ ಓಕೆ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್, ಜ್ಯುವೆಲ್ರಿ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಅಂತ ಅಂದರೆ ಫ್ರೆಂಡ್ಸ್ ನನಗೆ ಮಂಗಲಸೂತ್ರ ತುಂಬಾ ಇಷ್ಟ ಆಯಿತು. ಬಟ್ ನಾನು ಚೈನ್ ತೊಗೊಂಡು ಹೋಗಬೇಕಿತ್ತು, ನಾನು ಚೈನ್ ತೊಗೊಂಡು ಹೋಗಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ನಾನು, ನೀವು ಕೋರಮಂಗಲ ಬ್ರಾಂಚಿಗೆ ಅದು ಕಳಿಸಿ, ಆಮೇಲೆ ಅಕ್ಷಯ ತೃತೀಯ ದಿವಸ ನಾವು ತಗೋತೀವಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಫಸ್ಟು BB ಜ್ಯುವೆಲ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನನಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಅಲೌ ಮಾಡಿದ್ರಲ್ಲ, ಅದಕ್ಕೋಸ್ಕರನೇ. ಆ್ಯಂಡ್ ನೀವು ಕೇಳ್ತಾ ನನಗೆ ಖಂಡಿತವಾಗ್ಲೂ ಲೊಕೇಶನ್ ಕೇಳ್ತೀರಾ, ಕೋರಮಂಗಲ ಲೊಕೇಶನು ಮತ್ತು ದೊಂಬಸಂದ್ರ ಲೊಕೇಶನು, ಫೋನ್ ನಂಬರ್ ಎಲ್ಲನೂ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಅಕ್ಷಯ ತೃತೀಯ ಕೂಡ ಬರ್ತಾ ಇದೆಯಲ್ವಾ. ಸೊ ಶಾಪಿಂಗ್ ಪ್ಲಾನಿಂಗ್ ಏನಾಗಿದೆ ಖಂಡಿತವಾಗ್ಲೂ BB ಜ್ಯುವೆಲ್ಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ಕಾಂಟೆಂಟ್ ಬೇಕು ಅಂತಲೂ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಅವರ್ ಸಿಗೋಣ. ಅಲ್ಲಿ ತನಕ ಟಾಟಾ.